ಅಡಕಾರದಲ್ಲಿ ಅದ್ದೂರಿ ಬ್ರಹ್ಮೋಪದೇಶ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಖಿತಾ. ಹೊನ್ನಾವರ ತಾಲೂಕಿನ ಅಡಕಾರದಲ್ಲಿ ರಾಮಕ್ಷತ್ರಿಯ ಸಮಾಜದ ವತಿಯಿಂದ ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸೊಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಒಟ್ಟು 33 ವಟುಗಳು ವಿಧಿವಿಧಾನಗಳ ಮೂಲಕ ಬ್ರಹ್ಮೋಪದೇಶ ಪಡೆದರು. ಹಾಗಾದ್ರೆ ಬ್ರಹ್ಮೋಪದೇಶದ ವಿಧಿವಿಧಾನಗಳು ಹೇಗಿತ್ತು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಆ ಕಡೆ ಮುಖ ಮಾಡ್ಕೊಂಡು ಕುತ್ಕೊಳ್ಬಹುದು, ಆ ಕಡೆ ಮುಖ ಮಾಡ್ಕೊಂಡು ಕುತ್ಕೊಳ್ಬಹುದು. ಪರಿಷತ್ತಿನ ಸದಸ್ಯರು मन दिलात पड़े तुमको 4 मन दो लाख किन्ने जी ओहो ಚುನಾವಣೆ ಒಟ್ಟು ಹಂಗೆ ಪರಿಷತ್ ಸೀಮಾ ಪರಿಷತ್ ವತಿಯಿಂದ प्रमोद आम्ही 4 दिला ते 5 दोरी कशले उरा बिगे सुदर्शन गया आम्ही आपण बाहेर पडून घ्या मुंजी वर येतो आव सुखापासून करणे शुक्लां वरदं विष्णुं शिवं ध्याये सर्वविघ्नोपशान्तये अभेदिता तदित्यर्थं मूलितो ईश्वरैरपि सर्वविघ्नच्छिदे तस्मै शीघ्राध्यपते नमः सर्वेषु कार्येषु समस्तदेशेषु विशेषकार्येषु तथेश्वरेश्वरः सर्वस्वरूपी भगवान् लोकारोग्येश्वरो गणेशं सदैवं सोमदेवाजितैः नित्योनामरूपाभ्यामिराये सर्वमङ्गल एवं जान्यवतो जयमङ्गलम् ममांतर कोले कुमार सत्या उपनयना ಎಲ್ಲ ಅತ್ಯಂತ ಬಲಗೈ ಹಾಕಿಕೊಳ್ಳಿ. ನಿಮ್ಮ ಹೆಂಡತಿ ಜೊತೆ ನೀರು ಹಾಕೊಂಡು ಹಲ್ ಮಾಡಾಕ್ಬಿಡಿ. ಹೂವು ಹಿಡ್ಕೊಂಡು ಮನಸ್ಸಿನ ಸ್ಮರಣೆ ಮಾಡ್ಕೊಡೋದು. ಅತ್ತೆ
ಹಾಗೆ ಪಲಿಕೆಯಲ್ಲಿ ಚಮಚವನ್ನು ಹಿಡ್ಕೊಂಡು ಹೊರಬಂತಲ್ಲಾಗ್ತದೆ ನಿಂತಲ್ಲಿ ಮಹಾಗಣಪತಿ ಧ್ಯಾನ ಸಮರ್ಪಯಾಮಿ ಮಹಾಗಣಪತಿ ಆರಾಧನ ಸಮರ್ಪಯಾಮಿ ಮಹಾಗಣಪತಿ ಮಹಾಪಾಠ್ಯ ಸಮರ್ಪಯಾಮಿ ಮಹಾಗಣಪತಿ ಅರ್ಘ್ಯಂ ಸಮರ್ಪಯಾಮಿ ಮಹಾಗಣಪತಿ ಆಚಮನಂ ಸಮರ್ಪಯಾಮಿ ಹಾಗೆ ನೀರು ತಗೊಂಡು ಆ ಕಾಯಿಲೆ ಒಂದು ಸೀರಾಗಿ ಮಹಾಗಣಪತಿ ಸ್ನಾನಂ ಸಮರ್ಪಯಾಮಿ ಮಹಾಗಣಪತಿ ಪ್ರಸಾದಂ ಸಮರ್ಪಯಾಮಿ ಮಹಾಗಣಪತಿ ಮಹಾವಸ್ತ್ರಂ ಸಮರ್ಪಯಾಮಿ ಹಾಗೆ ಹೂವಾಕ್ಷತೆಯನ್ನು ಹಾಕುವುದು ಮಹಾಗಣಪತಿ ಉಪಯೋಗ ಸಮರ್ಪಯಾಮಿ ಮಹಾಗಣಪತಿ ಆಭರಣ ಸಮರ್ಪಯಾಮಿ ಹಾಗೆ ಹೆಂಗು ಅರ್ಶನ ಕುಂಕುಮದ ರಾತ್ರಿ ಕಾಯಿಲೆ ಹಾಕುವುದು ಮಹಾಗಣಪತಿ ಮಹಾವಿಗ್ರಹ ಕುಂಕುಮಾದಿ ಸೌಭಾಗ್ಯ ದ್ರವ್ಯಾದಿ ಸಮರ್ಪಯಾಮಿ ಹಾಗೆ 12 ಅಕ್ಷರಾಗಿ विमुखाय नमः एकदन्ताय नमः ततयाय नमः गजकर्णकाय नमः लंबोदराय नमः विकटाय नमः विघ्नराजाय नमः गणाधिपाय नमः धूमकेतवे नमः गणाध्यक्षाय नमः बालचन्द्राय नमः गजाननाय नमः सिद्धिविनायकमूर्तये नमः नामपूजां समर्पयामि हागे उपस्थित जन्तु महागणपतये नमो नमः धूपं धूपमाध्यापयामि दीपं 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 दर्शयामि ಹಾಗೆ ಆ ದೀಪವನ್ನು ಮುಂದ್ಗಡೆ ಇರತಕ್ಕಂಥ ದೀಪವನ್ನು ನೋಡಿ ದೀಪಂ ದರ್ಶಯಾಮಿ ಅಕ್ಷತೆ ತಗೊಂಡು ನೀರು ಹಾಕ್ಕೊಂಡು ಮುಂದ್ಗಡೆ ಇರತಕ್ಕಂಥ ಬಾಳೆಹಣ್ಣು ನೈವೇದ್ಯ ಮಾಡಿ ಹಾಗೆ ಮುಂದ್ಗಡೆ ಇರತಕ್ಕಂಥ ದೀಪ ಇರಬೇಕು महागणपते नमः मुखशुद्धये कामं समर्पयामि पूजा सम्पूर्णार्थे षोडशरचनां समर्पयामि मंगलनीराजनं च करिष्ये ಈಗ ಮಂಗಳಾರತಿ ಆರತಿ ತಗೊಂಡು ಹಾಗೆ 3 ಜನ ಕೈಯಲ್ಲಿ ಅಕ್ಷತೆ ಇಟ್ಕೊಂಡು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಪ್ರಾರ್ಥನಂತ ಕರಿಷ್ಯೆ ನಮೋ ನಮೋ ಗಣೇಶಾಯ ವಿಘ್ನೇಶಾಯ ನಮೋ ನಮಃ ವಿನಾಯಕಾಯ ತುಭ್ಯಂ ವಿಕಟಾಯ ನಮೋ ನಮಃ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಹಾಗೆ ಮಹಾಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಮಹಾಗಣಪತಿ ನಿರ್ವಿಘ್ನದಾಯಕ ವಿಶೇಷವಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ನಾವು ನಮ್ಮ ಮಕ್ಕಳಿಗೆ ಮಗನಿಗೆ ಉಪನಯನ ಸಂಸ್ಕಾರವನ್ನು ಮಾಡ್ತಾ ಇದ್ದೇವೆ ಆ ನಿಮಿತ್ತವಾಗಿ ಆದಿಪೂಜ್ಯೋ ಗಣಾಧಿಪ ಅಂತ ಹೇಳಿದ ಪ್ರಕಾರವಾಗಿ ಯಾವ ಶಕ್ತಿ ಅಂತಹ ನಿನ್ನಲ್ಲಿ ಪೂಜೆಯನ್ನು ಮಾಡಿಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಕರ್ಮಾಂಗಕ್ಕೆ ಬರುವಂತಹ ಎಲ್ಲ ವಿಘ್ನವನ್ನು ದೂರ ಮಾಡಿ ನಮ್ಮ ಮಗನಿಗೆ ದೀರ್ಘಾಯುಷ್ಯು ಸದ್ವಿದ್ಯಾ ಸದ್ಬುದ್ಧಿ ಸುಜ್ಞಾನ ಹೇಳುವಂತ ಪ್ರಾಪ್ತಿ ಆಗ್ಬೇಕು ನಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಆ ರೀತಿಯಲ್ಲಿ ನೀನು ಅನುಗ್ರಹ ಹೇಳುವಂತದ್ದಾಗಬೇಕು ಆ ಮಹಾಗಣಪತಿಯನ್ನು ಮನಸ್ಸನ್ನು ಪ್ರಾರ್ಥನೆ ಮಾಡಿ ಆ ಅಕ್ಷತೆಯನ್ನ ಗಣಪತಿ ಕಾಯಿಸಲಾಗಿ महागणपते नमः मनसो दुष्ट प्रार्थनां समर्पयामि ಎಲ್ಲ ಬ್ರಾಹ್ಮಣರು ನೋಡ್ತೇವೆ ಇದು ಬ್ರಾಹ್ಮಣೇಭ್ಯೋ ನಮಃ ಸಾಷ್ಟಾಂಗಂ ಪ್ರಣಮ್ಯ ದೀರ್ಘಾಯುಷ್ಯಮಸ್ತೋತ್ತರೋತ್ತರಾಭಿವೃದ್ಧಿರಸ್ತಿ ಭವಂತೋ ಭವಂತೋ ಸೌಭಾಗ್ಯವತಿ ಭವ ಐಶ್ವರ್ಯವತಿ ಭವ ಅಥ ಭೂಮಿ ಸ್ಪೃಶೇತ ಹಾಗೆ ದೊರಕೆ ಕೊಡ್ತಾರೆ ಭಟ್ರು ಆ ದೊರಕೆಯಿಂದ 2 ಕಲಶವನ್ನು ಮುಟ್ಕೊಳ್ಳುವಂಥದ್ದು ಅಥ ಭೂಮಿ ಸ್ಪೃಶೇತ चतुर्भुजे शुक्लवर्णे दिव्याभरणं भूषिते चतुर्भिन्नागविषेत्ते भूमे त्वां संस्कृताम्यहं सर्वदेवैर्धारिं सर्वोत्पत्तिकरं महदा दिवलोपाय स्थापयामि तद्धितये देवासुरैर्मध्यमानैरुत्पन्नोति महोदधे कुम्भत्वैसुरा सर्वे तीर्थानि यदानदाः आग्रापयामि वरुणाय नमः दीपं दर्शयामि
ಷೋಡಶೋಪಚಾರ ಪೂಜಾಂ ಸಮರ್ಪಯಾಮಿ. ಆಮೇಲೆ ಆ ಉತ್ತರ ಕಲಶದಲ್ಲಿ ಅಕ್ಷತವನ್ನು ಹಾಕಬೇಕು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ನೋಡಿ, ನಾವು ಮಾಡುವಂಥ ಕಾರ್ಯದಲ್ಲಿ ನಮ್ಮ ಹಿರಿಯರ ಎಲ್ಲರ ಅನುಗ್ರಹ ಬೇಕು, ಆಶೀರ್ವಾದ ಬೇಕು. ಹಾಗಾಗಿ ತಂದೆ ತಾಯಿಗಳು ನಮಗೆ ಗುರುಗಳು. ವಾಸ್ತವಿಕವಾಗಿ ನಮಗೆ ಪಾಠವನ್ನು ಮೊದಲು ಪಾಠ ಮಾಡೋರು ಅವರೇ. ಹಾಗಾಗಿ ನಮ್ಮ ಶಾಸ್ತ್ರದಲ್ಲಿ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದಾಗಿ ಮಾತೃದೇವೋ ಭವ, ಆಮೇಲೆ ಪಿತೃದೇವೋ ಭವ. ಇದೆಲ್ಲ ಯಾಕೆ ನಮಗೆ ಜ್ಞಾನವನ್ನು ಉಂಟು ಮಾಡ್ಕೊಡ್ತವರು ಮೊಟ್ಟ ಮೊದಲನೇದಾಗಿ. ತತಃ ಅವನಿಗತ ಜಾಮಮಂಡಲ ಕಮಲ ಮುಕುಲ ಸದಶಮಂಜಲಿಂ ಶಿರಸ್ಸಿ ಆಧಾಯ ತತ್ರ ದಕ್ಷಿಣೇನ ಪಾಣಿನ ಸುವರ್ಣ ಪೂರ್ಣಕಲಶಂ ಧಾರಯಿತ್ವಾ ಆಶಿಷಃ ಪ್ರಾರ್ಥಯಂತೆ. ಸತ್ಯಾಹ ಏತಾಹ. ನಾ ಮಂತ್ರ ಹೇಳ್ತಾ ಹೋಗ್ತಾ ಇರ್ತೇನೆ. ಮುಹೂರ್ತೆ ನಕ್ಷತ್ರ ಸಂಪದಸ್ತು ಸ್ಥಿತಿಕರಣ ಮುಹೂರ್ತ ಚಿತ್ರಗ್ರಹ ಲಗ್ನ ದೇವತಾ ಪ್ರೀಯಂತಾಂ. ಸ್ಥಿತಿಕರಣೆ ಮುಹೂರ್ತೆ ನಕ್ಷತ್ರೆ ಸಗ್ರಹೇ ಸದೈವ ತೇ ಪ್ರೀಯೇತಾಂ. ಅಗ್ನಿಪುರೋಗ ವಿಶ್ವೇ ದೇವಾ ಪ್ರೀಯಂತಾಂ. ಇಂದ್ರಪುರೋಗ ಮೃದ್ಗಣಾ ಪ್ರೀಯಂತಾಂ. ಬ್ರಹ್ಮಪುರೋಗ ಸರ್ವೇ ವೇದಾ ಪ್ರೀಯಂತಾಂ. ವಿಷ್ಣುಪುರೋಗ ಸರ್ವೇ ದೇವಾ ಪ್ರೀಯಂತಾಂ. ಸರ್ವಗ್ರಾಮದೇವತಾ ಪ್ರೀಯಂತಾಂ. ಸರ್ವಾಃ ಕುಲದೇವತಾ ಪ್ರೀಯಂತಾಂ. ಸರ್ವಾ ಇಷ್ಟದೇವತಾ ಪ್ರೀಯಂತಾಂ. ಹತಾ ಬ್ರಹ್ಮದ್ವಿಷಃ ಹತಾ ಪೈಬಂಧಿನಃ ಹತಾ ಅಸ್ಯ ಕರ್ಮಣಃ ವಿಘ್ನಕರ್ತಾರಃ. ಶತ್ರವಃ ಪರಾಭವಂ ಯಾಂತೋ ಶಾಮ್ಯಂತು ಘೋರಾಣಿ ಶಾಮ್ಯಂತು ಪಾಪಾನಿ ಶಾಮ್ಯಂತೀದಯಃ ಶುಭಾನಿ ವರ್ಧಂತಾಂ. ಶಿವ ಆಪಸ್ತಂತೋ ಶಿವ ಋತವಸ್ತಂತೋ ಶಿವ ಅಗ್ನೇಯಸ್ತಂತೋ ಶಿವ ಆಹುತಯಸ್ತಂತೋ ಶಿವ ಓಷಧಯಸ್ತಂತೋ ಶಿವ ವನಸ್ಪತಯಸ್ತಂತೋ ಶಿವ ಅತಿಥಯಸ್ತಂತೋ. ಅಹೋರಾತ್ರಿ ಶಿವೇ ಸ್ಯಾತಾಂ. ಶುಕ್ರಾಂಗಾರಕ ಬುಧ ಬೃಹಸ್ಪತಿ ಶನೈಶ್ಚರ ರಾಹು ಕೇತು ಸೌಸಹಿತ ಐತ್ಯಪುರೋಗ ಸರ್ವೇ ಗ್ರಹ ಪ್ರೀಯಂತಾಂ. ಭಗವಾನ್ ನಾರಾಯಣ ಪ್ರೀಯತಾಂ. ಭಗವಾನ್ ಪರ್ಜನ್ಯ ಪ್ರೀಯತಾಂ. ಭಗವಾನ್ ಸ್ವಾಮಿ ಮಹಾಸೇನ ಪ್ರೀಯತಾಂ. ಪುಣ್ಯಃ ಕಾಲಾನ್ ವಾಚಯಿಷ್ಯೆ ವಾಚ್ಯತಾಂ. ಬ್ರಾಹ್ಮಂ ಪುಣ್ಯಮಹರ್ಯಶ್ಚ ಸ್ವಸ್ಯ ಧನಕಾರಕಂ ವೇದವೃಕ್ಷೋದ್ಭವಂ ನಿತ್ಯಂ ತತ್ಪುಣ್ಯಾಹಂ ಬ್ರುವನ್. ಮತ್ಯಮ್ಮ ತಿಳ್ಕೊಬೇಡಿ ಎದರುವೆ. ಸಾಕು ನಮ್ಮನೆ ಮಹಾಜ್ಞಾನ ನಮಸ್ಕೃವಾಣಾಯ ಆಶೀರ್ವದಿಷ್ಯಮಾಣಾಯ ಅರ್ಘ್ಯ ಕರಿಷ್ಯಮಾಣ ಮಮ ಕುಮಾರಕಸ್ಯ ಉಪನಯನ ಕರ್ಮಣ ಪುಣ್ಯಾಂ ಭವಂತೋ ಬ್ರುವಂತೋ ಭವಂತೋ ಬ್ರುವಂತೋ. ಓಂ ಆಯುಷ್ಮದೇ ಸಸ್ಯ ಓಂ ಸಸ್ಯ ಭವಂತೋ ಬ್ರುವಂತೋ ಆಯುಷ್ಮದೇ ಸಸ್ಯ ಓಂ ಸಸ್ಯ ಭವಂತೋ ಬ್ರುವಂತೋ ಆಯುಷ್ಮದೇ ಸಸ್ಯ ಓಂ. ಮಹಾಜ್ಞಾನ ನಮಸ್ಕೃವಾಣಾಯ ಆಶೀರ್ವದಿಷ್ಯಮಾಣಾಯ ಅರ್ಘ್ಯ ಕರಿಷ್ಯಮಾಣ ಕುಮಾರಕಸ್ಯ ಉಪನಯನ कर्मणः वृद्धिं भवन्तो ब्रुवन्तो रुध्यतां. वृद्धिं भवन्तो ब्रुवन्तो रुध्यतां. वृद्धिं भवन्तो ब्रुवन्तो रुध्यतां. स्वस्ति भवन्तो ब्रुवन्तो वृद्धिं श्रीरस्ति भवन्तो ब्रुवन्तो अस्तु श्रीः. ततः उत्तकलशं ದಕ್ಷಿಣ ಹಸ್ತೆ ದಕ್ಷಿಣ ಕಲಶಂ ವಾಮ ಹಸ್ತೆಗೆ ಇಟ್ಟಾಂದಿದೆ. ಎರಡು ಕೈಲಿ ಹಿಂಗೆ ಮುಟ್ಕೊಂಬಿಡಿ. ಕತ್ರಿ ಕೈಯಲ್ಲಿ ಒಂದ್ಸಲ ಕತ್ರಿ ಕೈಯಲ್ಲಿ ಮುಟ್ಕೊಂಬಿಡಿ. ವಾಸ್ತೋರ್ಪದೆ ಭೂಮಿಶಯಾನ ದೈವಪಾಯಿ ಸುಮಸ್ಮಾನ ಸಕಲಾದರಿಷ್ಟಾನ್ ಸುತತ್ಪದಾಂತರ ವಿಪದಾಂ ಶಿವಂ ನೋ ಭವತ್ಪವೀಕ್ಷ್ಣಂ ತವತ್ಪ್ರಸಾದಾರಂ ಶಿವಂ ಶಿವಂ ಶಿವಂ. ಇಟ್ಕೊಂಡು ವೈದಿಕರು ಅವ್ರಿಗೆ ಪೋಷಣೆ ಮಾಡಬೇಕು. ನೋಡಿ, ಆ ಬಂಧನ ಮಾಡುವಾಗ ಹುಡುಗನ ಕೈಯಲ್ಲಿ ಒಂದು ಮಹಾಪುಣ್ಯೇಶ್ವರ ಮಮ ಹಾಕೋಬಿಡಿ. ಕರಿಷ್ಯಮಾಣ ಉಪನಯನಾಂಗದಯ ನಾಂದಿ ಜಾತನ್ ಹಿರಣ್ಯೇನ ಕರಿಷ್ಯೆ. ಬಿಟ್ಬಿಡಿ, ನೀರು ಹಾಕ್ಬಿಡಿ. ಆಮೇಲೆ ಕೈ ಮುಕ್ಕೊಳ್ಳಿ. ಕರ್ತವ್ಯ. ಹಾಗಾಗಿ ಆ ಫಲ ಬದಲಿ ಹೇಳೋದಕ್ಕಿಂತ ಕೈ ಮುಕ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳಿ. ಆಮೇಲೆ ಅದು ಮುಗಿಸ್ಕೊಂಡಾದ್ಮೇಲೆ ನಿಮ್ಮ ಪವಿತ್ರವನ್ನು ಹಾಕ್ಕೊಂಡು ಒಂದು ಅಕ್ಷತವನ್ನು ಹಾಕ್ಕೊಂಡು ಹಿಡ್ಕೊಂಡು ನೀರು ಹಾಕ್ಬಿಟ್ಬಿಡಿ. ಅನೇನ ನಾಂದಿ ಸಾಧ್ಯೇನ ನಾಂದಿ ಮುಖ ದೇವತಾ ಪ್ರಿಯಂತಾಂ ವೃದ್ಧಿ. ಈಗ ಮತ್ತೆ ಅವಾಗ ನನಗೆ ಕೈಲಿ ಅಕ್ಷತ ಇಟ್ಕೊಳ್ಳಿ. ಸ್ವಸ್ತಿ ಪೂರ್ವತೆ ದೇವಂ ಗುಣ ವಿಶೇಷ ವಿಶಿಷ್ಟಾಯಾಂ ಪುಣ್ಯಾಯಾಂ ಪುಣ್ಯಕಾಲೇ ಮಹಾಪುಣ್ಯ ಶುಭ ತೀರ್ಥೌ.
ನಾರಾಯಣಾಯ ತ್ರಿಗುಣಾತ್ಮಧಾರಿಣೆ ವಿರಂಚಿ ನಾರಾಯಣ ಶಂಕರ ಆತ್ಮನೇ ಸೂರ್ಯಂ ನಮಸ್ಕೃತ್ಯ ನಕ್ಷತ್ರ ಬಿಟ್ಬಿಡಿ ಅನೇನ ಗರ್ಭಾಧಾನ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಏವಂ ತ್ರಿವಾರಂ ಕುರ್ಯಾತ್ ಅಂತದೆ ಅನೇನ ಭೂತೋನ ಪ್ರಯೋಗ ಕರ್ಮಣ ಶ್ರೀ ಪರಮೇಶ್ವರ ಪ್ರಿಯತಾಂ ಅಥ ಶ್ರೀಮಂತ ಪ್ರಯೋಗ. ಈಗ ನಿಮ್ಮ ಎದುರುಗಡೆ ಇದ್ದಂತ ಒಂದು ಬಾಳೆಹಣ್ಣು ಚೂರನ್ನ ತನ್ನ ತಾಯಿಗೆ ಮತ್ತು ಮಗನಿಗೆ ಇಬ್ಬರಿಗೂ ಒಂದು ಚೂರು ಕೊಡ್ಬೇಕು. ಬಂಗಾರದ ಒಂದಿನ ಹಾಕಿ ಆದ್ಮೇಲೆ ಆ ಬಂಗಾರದ ಉಂಗುರವನ್ನೇ ಅವನ ಬಲ ಕಿವಿ ತಾಕಿಸ್ಬೇಕು. ಬಲ ಕಿವಿ ತಾಕಿಕೊಂಡು ಇದ್ದಾಗ ಸವಿತ್ರೇ ನಮಃ ಸರಸ್ವತೇ ನಮಃ ದೇವಾಭ್ಯಾಂ ಲಕ್ಷ್ಮೀಭ್ಯಾಂ ನಮಃ ಅಂತ ಹೇಳ್ಬೇಕು. ಆಮೇಲೆ ಪುನಃ ಎಲೆ ಕಿವಿ ತಾಕಿಸ್ಬೇಕು. ನೋಡಿ, ಮೊದಲು ಆ ಬಟ್ಟಲಲ್ಲಿ ನಿಮ್ಮ ಉಂಗುರ ತೆಗೆದುಕೊಂಡು ಆ ಎರಡು ತೆಗೆದುಕೊಂಡು ಆ ಅಕ್ಕಿ ಮೇಲೆ ನಿಮ್ಮ ಕುಲದೇವತಾ ನಾಮ ಹೂನಾಮ ಅಂತ ಬರೀರಿ. ತಾಯಿಯನ್ನು ಎಲ್ಲರನ್ನು ಕೆಳಗಡೆ ಇಟ್ಕೊಳ್ಳಿ. ಹೂನಾಮ ಕುಲದೇವತಾ ನಾಮ ಅಂತ ಅರ್ಥ. ಹೂನಾಮ ಅಂತಂದ್ರೆ ಕುಲದೇವತಾ ನಾಮ, ನಿಮ್ಮ ಕುಲದೇವರ ದೇವರ ಹೆಸರು ಬರೀಬೇಕು. ಆಮೇಲೆ ಮಾಸನಾಮ, ಯಾವ ಮಾಸದಲ್ಲಿ ಹುಟ್ಟಿದ್ದಾನೆ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ, ಅದಕ್ಕೂ ಮತ್ತೆ ಬೇರೆ ಬೇರೆ ಹೆಸರಿದೆ. ಯಾವ ಮಾಸದಲ್ಲಿ ಹುಟ್ಟಿದ್ದೀರೋ ಆ ಮಾಸವನ್ನು ಬರೀಬೇಕು. ಮಾಸನಾಮ ಅಂತ ಬರ್ಕೊಳ್ಳಿ. ವ್ಯವಹಾರ ನಾಮ, ಎರಡು ಕಾಯಿ ಇಟ್ಕೊಂಡು ಎಲ್ಲ ಆ ನಾಮಗಳಿಗೆಲ್ಲ ನಾಮ ದೇವತಾ ನಾಮ ಆಮೇಲೆ ಹಾಕ್ಬೇಕು. ಅದ್ರ ಮೇಲೆ ಕಾಯಿ ಇಟ್ಕೊಂಡು ಆ ದೇವತೆಗಳಿಗೆ ಆ ಹೆಸರುಗಳಿಗೆಲ್ಲ ದೇವತೆಗಳು ಬರಬೇಕು. ಆ ಪೂಜೆ ನೋಡಿ, ಅವನ ಹೆಸರು ಆ ಚಂದ್ರಾತ್ಮ ಉಳಿಬೇಕು. ಹಾಗಾಗಿ ನಮ್ಮಲ್ಲಿ ಸುವರ್ಣಾಕ್ಷರದಲ್ಲಿ ಹೆಸರನ್ನ ಬರೆದು ಅದಕ್ಕೆ ಪೂಜೆ ಮಾಡಿ ಅವರಿಗೆ ಹೆಸರಿಡುವಂತ ಪದ್ಧತಿ. ಆಮೇಲೆ ಎಲ್ಲ ಹುಡುಗರು ಒಂಥರ ಎದ್ದಿತ್ಕೊಂಡು ಭಕ್ತರಿಗೆ ಕೈ ಮುಗಿಬಿಡಿ. ಅಮುಕ ದೇವತಾ ಭಕ್ತೋಯಂ ಭವತ ಸರ್ವಾನ್ ಬ್ರಾಹ್ಮಣಾನ್ ಅಭಿವಾದಯತೆ. ಎಲ್ಲ ಆಯುಷ್ಮಾನ್ ಭವತು ಗಣಪತಿ ಭಕ್ತ ಮಾಸನಾಮ್ನಾ ಮುಕೋಯಂ ಭವತ ಸರ್ವಾನ್ ಬ್ರಾಹ್ಮಣಾನ್ ಅಭಿವಾದಯತೆ. ಆಯುಷ್ಮಾನ್ ಭವತು ಅವ್ರ ಮಾ ಅಂತ ಹೇಳ್ಬೇಕು. ಎಲ್ಲರೂ ಕೈ ಮುಕ್ಕೊಂಡು ಸೂರ್ಯ ಚಂದ್ರರಲ್ಲಿ ಎಲ್ಲ ದಿಕ್ಪಾಲಕರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಬೇಕು. ನಾನು ಹೇಳ್ಕೊಡ್ತೇನೆ ಮಂತ್ರವನ್ನ, ಅದೇ ರೀತಿಯಲ್ಲಿ ಹೇಳಿ. ಸೂರ್ಯ ಚಂದ್ರ ದೇನೂನಾಂ ದರ್ಶನಂ ಕಾರಯಿತ್ವಾ ಮಂತ್ರಾನ್ ಪಠೇತ್. ಚಂದ್ರಾರ್ಕಯೋರ್ದಿಗೇಶಾನಾಂ ದಿಶಾಂಚ ಗಗನಸ್ಯ ಚ ನಿಕ್ಷೇಪಾರ್ಥಂ ಇಮಂ ದದ್ಮಿ ತೇ ತ್ವಾಂ ರಕ್ಷಂತು ಸರ್ವದಾ. ರಕ್ಷಂತು ಸತತಂ ಸರ್ವೇ ದೇವಾಶಕ್ತ ಪುರೋಗಮಾಃ. ನೋಡಿ, ಇದಿಷ್ಟು ಒಂದು ಹಿಂಗೆ ದೊಡ್ಡವರಾಗ್ತಾ ಇದ್ದ ಹಾಗೆ ಕೆಲವು ಸಲ ಪ್ರಮತ್ತರವಾಗಿಬಿಡ್ತಾರೆ. ಎಂತೆಂಥೋ ತಿನ್ನುವಂಥದ್ದು ಕುಡಿಯುವಂಥದ್ದು ಅವಾಗ ಅವ್ರ ಮತಿ ಅವ್ರ ಕೈಯಲ್ಲೇ ವಶದಲ್ಲಿ ಇರೋದಿಲ್ಲ. ಫ್ಯಾಷನ್ ಅಲ್ಲ, ಅದು ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದದ ಶಾಸ್ತ್ರದಲ್ಲಿಯೂ ಕೂಡ ಪ್ರತಿಯೊಬ್ಬರು ಕಿವಿಯನ್ನು ಚುಚ್ಕೋಬೇಕು ಅಂತಿದೆ. ಹಾಗಿದ್ದಾಗ ಮನಸ್ಸು ನಮ್ಮ ಹತೋಟಿಯಲ್ಲೇ ಇರ್ತದೆ, ನಮ್ಮ ಹತೋಟಿಯನ್ನು ಮೀರಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯದಿಂದ ಇರುವುದಕ್ಕೋಸ್ಕರವಾಗಿ ಚರಣವನ್ನ ಸುಚ್ಚಬೇಕು. ಕಿವಿಯನ್ನು ಸುಚ್ಚುವಂತ ಪದ್ಧತಿ ನಮ್ಮಲ್ಲಿ ಚಿಕ್ಕ ಮಕ್ಕಳು ಇರುವಾಗಲೇ ಕಿವಿ ಸುಚ್ಚುವಂತ ಪದ್ಧತಿ ಬಂದಿದೆ. ನೋಡಿ, ಆದವರು ಬೇಗ ಹೋಗಿ ಇನ್ನಿನ ಜಾಗ್ರತೆ ದಯವಿಟ್ಟು ತಡ ಮಾಡ್ಕೋಬೇಡಿ, ವಿಳಂಬ ಆಗ್ತದೆ. ಮೂರ್ತ ತಡ ಆಯ್ತು ನೀವು ಹೇಳ್ಬೇಕು, ಹೇಳಿಕ್ಕಿಲ್ಲ.
ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು, ಸೆಕ್ರೆಟರಿಗಳು, ಕಾರ್ಯದರ್ಶಿಗಳು ಏನು ನೀಡಿರುವಂತಹ ಏನು ಸಾಮಗ್ರಿಯನ್ನ ಸರಿಯಾಗಿಟ್ಕೊಳ್ಳಿ. ಅದು ನಿಮಗೆ ಇದೊಂದು ನೆನಪಿನ ಒಂದು ಇದು. ನಮಗೆ ಉಪನಯನವಾಗುವಾಗ ಅಧ್ಯಕ್ಷರು, ಪದಾಧಿಕಾರಿಗಳು ನೀಡಿರುವಂತಹ ಒಂದು ಕಾಣಿಕೆ ಅಥವಾ ಆಶೀರ್ವಾದ ರೂಪದಲ್ಲಿ ನೀಡಿರುವಂತಹ ಕಾಣಿಕೆ ಅಂತ ಸದಾ ನೆನಪಿನಲ್ಲಿರುವ ಹಾಗೆ ಇಟ್ಕೊಳ್ಳಿ, ಕಳ್ಕೊಳ್ಬೇಡಿ. ಅವರು ಕೂಡ ಅದನ್ನು ತಗೊಂಡ್ಬರ್ತಾರೆ. ಅದನ್ನು ಕೂಡ ಬರಬೇಕು. ಕೇಳಿ 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 ರಾಮಕ್ಷತ್ರಿಯ ಸಮಾಜದ ಬಂಧುಗಳು ನೀವು ಕುಡಿಬೇಕು. ಕೇಶವಾಯ ನಮಃ. ಸರಸ್ವತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮ್ಮ ಮಕ್ಕಳಿಗೆ ಚೆನ್ನಾಗಿ ವಿದ್ಯೆ ಬರಬೇಕು. ಮುಂದೆ ಶಾಲೆ ಕಾಲೇಜುಗಳಿಗೆ ಹೋದಾಗ ಶಾಲೆ ಕಾಲೇಜುಗಳಲ್ಲಿ ಬೇರೆ ಚಟುವಟಿಕೆಗಳನ್ನು ಮಾಡೋಕ್ಕಿಂತ ಭುಜಂ ನಮಾಮಿ ವಿಷ್ಣುಂ ದೇವೇಶಂ ಕೃಷ್ಣಂ ಗರುಡವಾಹನಂ ಓ ವಿಷ್ಣು ಇಹ ಗಚ್ಚ ಇಹ ತಿಷ್ಠ ನಮ ಪೂಜಾಂಗ ಕ್ಷೀರೋದರಿ ಸಮಭೂತೆ ದಿವ್ಯಾಲಂಕಾರಭೂಷಿತೆ ದಶಭುಜೆ ಮಹಾಮಾಯೆ ವಿಷ್ಣುಭಕ್ತಿ ನಮೋಸ್ತುತೆ ಸರ್ವವಿದ್ಯೆ ತ್ವಮಾಧಾರಸ್ತು ಜ್ಞಾನಪ್ರದಾಯಿಕೆ ಪ್ರಸನ್ನಾವರದಾ ಭೂತ್ವಾ ದೇಹಿ ವಿದ್ಯಾಂ ಸ್ಮೃತಿ ಯಶಃ ಓ ಲಕ್ಷ್ಮೀ ಇಹ ಗಚ್ಚ ಇಹ ತಿಷ್ಠ ನಿಯಮಿತಾ ಸುಖಿನಾಕಿನ ಶೂಲಾಯುಧಾ पुष्पं शुभं चंडिकाया प्रदत्तादि सर्वदुष्टनिबर्हिणी मया ವಧುವಿಗೆ ಮಾಡುವುದು ಸೊಂಟಕ್ಕೆ ಚಕ್ಕೊಬಿಟ್ರಾಯ್ತು. ಈಗ ನೀವು ಮುಂದೆ ಕ್ಷತ್ರಿಯರು ಯುದ್ಧಕ್ಕೆಲ್ಲ ಹೋಗುವಾಗ ನಿಮ್ಮ ಸಂಗಡ ಯಾವತ್ತೂ ಕೂಡಿ ಇರಲೇಬೇಕು. ನಿಮ್ಮ ರಕ್ಷಣೆ ನನಗೆ ಮುಂಜಿ ಪೂಜೆ ಮಾಡಿ ಮುಂಜಿ ಪೂಜೆ ಮಾಡಿ ವಿಘ್ನೇಶಾಯ ವಿಘ್ನೇಶಂ ಆವಾಹಯಾಮಿ ವಿಷ್ಣುಂ ಆವಾಹಯಾಮಿ ಮಹೇಶ್ವರಾಯ ಮಹೇಶ್ವರಂ ಆವಾಹಯಾಮಿ ಸ್ಥಾಪಯಾಮಿ ಪೂಜಯಾಮಿ. ಮಕ್ಕಳಿಗೆ ಈ ಕುರಿತು ಮಂತ್ರ ಹೇಳಲಿಕ್ಕಿಲ್ಲ. ಆಚಮಯ್ಯ ಎದುರಿ ಬರ್ಬೇಕು ಅವ್ರ ಮಕ್ಕಳು. ಅವರೆಲ್ಲರೂ ಕೂಡ ನಿಮಗೆ ಮುಹೂರ್ತವಾಗಿ ಮಾಡ್ತಾರೆ. ಎಲ್ಲ ಯಜಮಾನರು ವೈದಿಕರಿಗೆ ಒಂದು ದುಡ್ಡು ಆಗಿರ್ತಕ್ಕ ಸೂತ್ರ ಪ್ರಧಾನ ಮುಹೂರ್ತ ತದೇವ ಪಂಚಾಂಗದಂತದೇವ ಮುಹೂರ್ತ ತದೇವ ದೇವೋಕ್ತ ಪದಂತದೇವ ತದೇವ ಋಷ್ಯುಕ್ತ ಪದಂತದೇವ ಮಾಧವಾಯ ನಮಃ. ರೀತಿಯಲ್ಲಿ ಆ ಮಂತ್ರವನ್ನ ಅವರ ಕ್ರಿಯೆಯನ್ನು ಉಪದೇಶ ಮಾಡಬೇಕು ಮಾಡ್ತಾರೆ. ಹೇಳುವಂತಹ ಉಪದೇಶವನ್ನು ಅವರು ಮಾಡಿಸ್ತಾರೆ. ಈಗಾಗಲೇ ನಿಮಗೆ ಯೋ ದೇವ ಕವಿತಾ ಅಸ್ಮಾಕಂ यो धर्मादि गोचरे यो देवः सवितास्माकं
ಧಿಯೋ ಧರ್ಮಾದಿ ಗೋಚರೆ. ತಮ್ಮ ಹೇಳ್ತಾ ಇದ್ದಾರ, ಒಟುನು ಹೇಳ್ಬೇಕು ಬಾಯಲ್ಲಿ. ನೀವು ಪಾಲಕರು ಹೇಳಿದ ಹಾಗೆ ಒಟುಗಳು ಬಾಯಲ್ಲಿ ಹೇಳಬೇಕು. ಯೋ ದೇವಸ್ತಾಸ್ಮಾಕಂ ಧಿಯೋ ಧರ್ಮಾದಿ ಗೋಚರೆ ತತ್ವರೇಣ್ಯ ಉಪಾಸ್ಮಹೇ. ಇದನ್ನ ಸದಾ ಪಠಿಸಿ, ಬೆಳಗಿನ ಸಮಯ ಮತ್ತು ಸಾಯಂಕಾಲ ಸಮಯದಲ್ಲಿ ಪಠಿಸಿ ಚೆನ್ನಾಗಿರ್ಲಿಕ್ಕೆ ಆ ಸೂರ್ಯನ ಅನುಗ್ರಹವೇ ಕಾರಣ. ಓಂ ಜೀವಿಮಾಂ ಸುಮನತಾಂ ವಿಜನ್ಮನಾಂ ಕಲ್ಯಾಣಕಸ್ಮೇಂ ತ್ರಿಗುಣಾಂ ನಿರಾರುಣಾಂ ಪದ್ಮಾನಿ ಸತ್ಯಾಂ ತವ ಪಾಣಿಪೀಡನಾಧಿಕಾರ ಸಿದ್ಧಿ. ದಂಡ ಕೈಲಿ ತಂದೆ ಆದ್ರೂ ತಂದೆ ಹಿಡ್ಕೊಳ್ಳಿ, ಎದ್ಕೊಳ್ಬೇಡ ತಂದೆ ಹಿಡ್ಕೊಳ್ಳಿ, ನಾನಂತ ಹೇಳ್ತೇನೆ, ಆಮೇಲೆ ಅವ್ನು ಕೇಳ್ಕೊಡ್ಬೇಕು. ದಂಡ ಕರೇಭಿತೋ ಯಸ್ಮಾತ್ ತಸ್ಮಾತ್ ರಕ್ಷಯತೋ ಭಯಂ ಹೇಳಿ, ಇದು ಅವನ ರಕ್ಷಣೆಗೋಸ್ಕರವಾಗಿ ಈ ದಂಡವನ್ನು ಕೊಡ್ತೇನೆ ಅಂತ ನೀವು ಹೇಳ್ತಾ ಇದ್ದೀರಿ. ಅವನ ಕೈಯಲ್ಲಿ ಕೊಡಿ, ಬಲಗೈಯಲ್ಲಿ ಕೊಡಿಸಿ ಕೂಡ ಆ ದಂಡವನ್ನು ಬಲಗೈಯಲ್ಲಿ ತೆಗೆದುಕೊಳ್ಬೇಕು. ಇದನ್ನು ಸರಿಯಾಗಿ ಹಿಡ್ಕೊಳ್ಳಿ, ಸರಿಯಾಗಿ ಇಟ್ಕೊಳ್ಳಿ. ಈಗ ಅದಕ್ಕೋಸ್ಕರವಾಗಿ ಈ ಮಕ್ಕಳಿಗೆ ಇವತ್ತಿಂದ ನಾವು ಒಂದು ನಿಯಮಗಳನ್ನು ಹೇಳ್ತೇವೆ. ಬೆಳಗಿನ ಸಮಯ ಸಾಯಂಕಾಲ ಸಮಯದಲ್ಲಿ ಕರ್ಮ ಕೊಡು ಮಾಡಬಾರ್ದು. ಒಬ್ಬ ಜಾಗೃತನಾಗಿರುವಂತಹ ಒಂದು ವ್ಯಕ್ತಿ ಹಗಲೊತ್ತಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಹಗಲೊತ್ತಲ್ಲೇ ಮಾಡಬೇಕು, ರಾತ್ರಿ ಹೊತ್ತಲ್ಲಿ ಮಾಡಬಾರ್ದು. ಆವಾಗ ಅನಿವಾರ್ಯ ಸಂದರ್ಭದಲ್ಲಿ ರಾತ್ರಿ ಹೊತ್ತು ಮಾಡಬೇಕಾದ ಸಂದರ್ಭದಲ್ಲಿ ಮಾಡಲಿಕ್ಕೆ ನಮಗೆ ವಿದ್ಯಾಭ್ಯಾಸ ಗುರು ಅಂತ ಆದೇಶ ಮಾಡ್ತಾರೆ ಗುರು. ಅಂತಿಲ್ಲ ಕರಿಷ್ಯಾಮಿ ಅಂತ ಹೇಳ್ಬೇಕು ನೀವು. ಆಮೇಲೆ ತಾಯಿ ಸಂಗಡ ಭಿಕ್ಷೆಯಲ್ಲಿ ಆಚರಣೆ ಮಾಡಬೇಕು ಅಂತಿದೆ. ಅಲ್ಲೇ ಕುಳಿತಲ್ಲೇ ಒಂದು ಭಿಕ್ಷೆ ಕೊಟ್ಬಿಡಿ ತಾಯಿಯವರು. ತ್ವಂ ಭಿಕ್ಷಾಮೇ ದೇಹಿ ಅಂತ ಎಲ್ಲ ತಾಯಿಯಿಂದ ಅಲ್ಲೇ ಮಕ್ಕಳಿಗೆ ಭಿಕ್ಷೆ ಕೊಡಿ. ಅಕ್ಷತ ಕೊಡಿ ಅಥವಾ ಅಕ್ಕಿ ಕೊಡಿ, ಎಲ್ಲರೂ ಒಂದು ಭಿಕ್ಷೆ ಕೊಡಿ ಮಕ್ಕಳಿಗೆ. ಎಲ್ಲ ಒಟ್ಟುಗಳು ತಾಯಿಗೆ ನಮಸ್ಕಾರ ಮಾಡಬೇಕು. ತಾಯಿಂದರು ಎಲ್ಲರಿಗೂ ಅವ್ರಿಗೆ ಆಶೀರ್ವಾದ ಮಾಡಬೇಕು. ಯಾವಾಗೂ ಮುಂದೆ ಜೀವನದಲ್ಲಿ ಅನ್ನ ಅಭಾವ ಆಗಬಾರ್ದು. ವಸವೋಸ್ತೋ ತಥಾನಿತ್ಯಾ ದ್ವಾದಶೈಕಾದಶಸ್ಮತಾಃ ಗುರುಶುಕ್ರಶನಿಸ್ತಥಾ ರಾಹುಃ ಕೇತುಗ್ರಹಾಸ್ವೇದೇ ಕುರ್ವನ್ವೇನಂ ಚಿರಾಯುಷಂ ಮನವಪ್ಪಿತರಸ್ತೇವ ಋಷಯೋ ದೇವಮಾತರಃ. ಕಣ್ಣಿ ನೀರತ್ಕೊಳ್ಳಿ. ಹಾಗೆ ನಿಮ್ಮ ಜಾಗದಲ್ಲೇ ನೀವು ಕೂತ್ಕೊಂಡಿರಿ. ಶ್ರೀಗಳವರು ಬರುವಲ್ಲಿವರೆಗೆ
सत्यो जातं प्रपद्यामि सत्यो जाताय वै नमो नमः नमः वामदेवाय नमो ज्येष्ठाय नमः श्रेष्ठाय नमो रुद्राय नमः कालाय नमः फलविकरणाय नमो फलविकरणाय नमो बलाय नमो बलप्रमथनाय नमः सर्वभूतदमनाय नमो देभ्यः सर्वेभ्यः सर्वशर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे नमः गुरुचरणारविन्दयोः फलहिरण्यं समर्पयामि तಗೊಂಡು ಬಂದ್ಬಿಡ್ರಿ गुरुपादुकाभ्यो नमस्परेभ्यः परपादुकाभ्यः आचार्येश्वरपादुकाभ्यो नमोऽस्तु लक्ष्मीपतिपादुकाभ्यः आनन्दमानन्दकरं प्रसन्नं लोकानां भिषजे भवरोगिणां विधये सर्वविद्यानां दक्षिणामूर्तये नमः गुरुचरणारविन्दयोः भिक्षामृतसेवां ಏನು ತೊಂದರೆ ಆಯ್ತಾ ನಿಮಗೆ ಗುರು ತಂಗಿದ್ರು ಸ್ವಲ್ಪ ಮತ್ತೆ ಆದ್ಮೇಲೆ ತಂಗಿ ಪ್ರಮೋಷನ್ सरस्वती महाराज की सोमदास स्वर्णवल्ली मठाधीश की सामूहिक शनैन कार्यक्रम रामकी स्वर्णवल्ली मठाधीश की सर्वगणं स्वस्तये स्वस्तय आदित्यासो भवन्तु नः विश्वे गंगाधरेन्द्राय शिष्यावनरताय अड़कर नंदीश अड़कर नेक्स्ट नागराज खुद्रिगी खाली खोटे सतीन खागे उत्तम नाईक मंकी 8th स्टँडर्ड ಸುಜಲ್ ಹೊನ್ನಾವರ 10ನೇ ತರಗತಿ ಸೂರಜ್
ಅಧ್ಯಕ್ಷರು ಸಹ ಬರಬೇಕು. ಅಧ್ಯಕ್ಷರು ಅವ್ರ ಪರವಾಗಿ ಯಾರು ಬೇಡ. ಸ್ವರ್ಣವಲಯ ಮಠಾಧೀಶ ಎದುರುಗಡೆ ಇರುವ ಹಾಸನದಲ್ಲಿ ಆಸೀನರಾಗಬೇಕಾಗಿ ಕಮಿಟಿಯ ಪರವಾಗಿ ಸವಿನಯ ವಿಜ್ಞಾಪನೆಗಳು. ಎಲ್ಲ ಸಮಾಜ ಬಾಂಧವರು ವೇದಿಕೆಯ ಎದುರುಗಡೆ ಖಾಲಿ ಇರುವಂತಹ ಆಸನಗಳಲ್ಲಿ ಹಾಸನರಾಗಬೇಕಾಗಿ ವಿನಂತಿ. ಶ್ರೀ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳಿಗೆ ಜಯವಾಗಲಿ. ಅಡಕಾರ ಇವರ ಸಂಯುಕ್ತ ಆಶ್ರಯದಲ್ಲಿ सुमुख एकदंथ कपिल गज कर्ण लंबोदर विकट विघ्नराज गणाधीप धूमकेतु गणाध्यक्ष बालचंद्र गजानन आनंद भोजेन्द्र सरस्वती गुरुवे नमो नमः. प्रमाण पाराभारपारेण यमनियमासन प्राणायाम प्रत्याहार ध्यान धारण समाध्यष्टांग योगानुष्ठान निष्ठा षण्मत व्यवस्थापनाचार्य सांख्यत्रय प्रतिपादक प्रमागत श्रौतस्मात् कर्म मार्ग व्यवस्थापक अशेष त्रय्यन्ताद्यद्वैत सिद्धांत प्रबंध प्रवर्तक आदिराजधानी विद्यानगर महाराजधानी श्रीमत्सुधापुर संसनाधीश्वर सर्वतंत्र स्वतंत्र व्याख्यान सिंहासनाधिष्ठित राजाधिराजदेशिक गोकर्ण मंडलाधीश्वर सह्याद्रिपुरवराधीश्वर शाल्मली तीरवास श्रीमल्लक्ष्मीनृसिंह चंद्रमौलि पदपंकैर्वसानि वन्मानस श्रीललितचरणादास श्रीमत्सौन्दा स्वर्णवल्ली महासंस्थानाधीश्वर श्री श्रीमत्सर्वज्ञेन्द्र सरस्वती श्री स्वामी करकल संजात श्री श्रीमद्गंगाधरेन्द्र सरस्वती स्वामिनां तत्करकमल संजातानां श्री श्रीमदानंद बोधेन्द्र सरस्वती स्वामिनां च चरणारविन्दयोः साष्टांग प्रणामान् समर्पयामः. गुरवे सर्वलोकानां विषये भवरोगिणां निधये सर्वविद्यानां दक्षिणामूर्तये नमः. इदं फलं मया देव स्थापितं पुरतस्तव. ಶ್ರೀ ಮಲ್ಲಿಕಾರ್ಜುನ ದೇವರಿಗೆ ನಮಸ್ಕರಿಸುತ್ತಾ ಹಾಗೂ ಶ್ರೀಗಳ ಪಾದಾರವಿಂದಕ್ಕೆ ನಮಸ್ಕರಿಸುತ್ತಾ ಶ್ರೀಗಳ ದಿವ್ಯ ಆಶೀರ್ವಾದವನ್ನು ಪಡೆಯುತ್ತಾ ಹಾಗೂ ಇವತ್ತಿನ ಸಾಮೂಹಿಕ ಉಪನಯನ ಹಾಗೂ ಮಹಾಸಭೆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು
ನಮ್ಮ ಸೀಮಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂಥ SK ನಾಯ್ಕ ಅವರಿಗೆ ನಮ್ಮ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಹಾಗೂ ಅಡ್ಕಾರ್ ರಾಮಕ್ಷತ್ರಿಯ ಸಮಸ್ತ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ರಾಮಕ್ಷತ್ರಿಯ ಸಮಾಜದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ರಾಜೇಶ್ ಆಳಿತರೆಯವರಿಗೆ ನಮ್ಮ ಅಡ್ಕಾರ್ ಸಮಸ್ತ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ಇವತ್ತು ಅಡ್ಕಾರ್ ಯುವಕ ಸಂಘದ ಅಧ್ಯಕ್ಷರು ಆಗಿರುವಂಥ ಪ್ರೇಮಕಾಂತ್ ಉಮೇಶ್ ನಾಯ್ಕರು ಕೂಡ ನಮ್ಮ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಹಾಗೂ ಅಡ್ಕಾರ್ ರಾಮಕ್ಷತ್ರಿಯ ಸಮಾಜದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಅಡ್ಕಾರ್ ರಾಮಕ್ಷತ್ರಿಯ ಸಮಾಜದ ಮುಖಂಡರು ಹಿರಿಯರು ಆಗಿರುವಂಥ ಅಶೋಕ್ ಎಸ್ ನಾಯ್ಕರು ಕೂಡ ಸಮಸ್ತ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಸೀಮಾ ಪರಿಷತ್ತಿನ 500 ಸದಸ್ಯರಾಗಿರುವಂತಹ ಸೀತಾರಾಮ್ ನಾಯ್ಕರಿಗೂ ಕೂಡ ನಮ್ಮ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಹಾಗೂ ಅಡ್ಕಾರ್ ರಾಮಕ್ಷತ್ರಿಯ ಸಮಾಜದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಅನೇಕ ಊರಿನಿಂದ ಬಂದಿರುವಂಥ ಎಲ್ಲ ರಾಮಕ್ಷತ್ರಿಯ ಸಮಾಜರಿಗೂ ಸ್ವಾಗತ ಕೊಡ್ತಾ ಹಾಗೂ ಅಡ್ಕಾರ್ ರಾಮಕ್ಷತ್ರಿಯ ಸಮಾಜದವರಿಗೂ ಕೂಡ ಸ್ವಾಗತ ಕೊಡ್ತಾ ಹಾಗೂ ಅನೇಕ ಊರಿನಿಂದ ಬಂದಂಥ ಇತರೆ ಸಮಾಜದವರಿಗೂ ಕೂಡ ಸ್ವಾಗತವನ್ನು ಕೊಡ್ತಾ ಸ್ವಾಗತ ಭಾಷಣಕ್ಕಾಗಿ ವಂದಿಸ್ತಾ ನಮಸ್ಕಾರ. ವೇದಿಕೆಯಲ್ಲಿ ಸುಖಾಸೀನರಾಗಿರುವ ನನ್ನ ಗುರುಗಳಾಗಿರುವ ಪರಮ ಪೂಜ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಚರಣ ಕಮಲಗಳನ್ನು ಸ್ಮರಿಸುತ್ತಾ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತಿಸುತ್ತಾ ನನ್ನ ಒಂದೆರಡು ಪ್ರಾಸ್ತಾವಿಕ ನುಡಿಗಳನ್ನು ನಾನು ಮಾತನಾಡಲು ಇಚ್ಛೆಪಡ್ತಾ ಇದ್ದೇನೆ. ಪರಿಷತ್ತು ಹಲವಾರು ವರ್ಷಗಳಿಂದ ಪೂಜ್ಯ ಗುರುಗಳ ನೇತೃತ್ವದಲ್ಲಿ 4 ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದೆ. ಮೊದಲನೇ ಕಾರ್ಯಕ್ರಮ ಹೇಳಿದರೆ ಶ್ರೀ ವಿಶ್ವವಂದ ಸರಸ್ವತಿ ಮಹಾಸ್ವಾಮಿಗಳ ಆರಾಧನೆ ದಿನ ಕಡತೋಕ ಮಠದಲ್ಲಿ. ಎರಡನೇದಾಗಿ ನಮ್ಮ ಸಮಾಜದ ವಟುಗಳ ಉಪನಯನದ ಕಾರ್ಯಕ್ರಮ. ಮೂರನೇದಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಗುರುಗಳ ಮುಂದೆ ಕರೆಸಿ ಅವರಿಗೆ ಪ್ರೋತ್ಸಾಹ ಕೊಡುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ನಾಲ್ಕನೇದಾಗಿ ಸಾಮೂಹಿಕ 1008 ಕಲಶ ಇಟ್ಟುಕೊಂಡು ಸಾಮೂಹಿಕ ಸತ್ಯನಾರಾಯಣದ ವ್ರತ. ಈ 4 ಕಾರ್ಯಕ್ರಮಗಳನ್ನು ಪ್ರತಿ ವರ್ಷವೂ ನಾವು ಜರುಗಿಸ್ತಾ ಬಂದಿದ್ದೇವೆ. ಕಳೆದ 10 ವರ್ಷಗಳಿಂದ ನಾನು ಈ ಪರಿಷತ್ತಿನ ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೇನೆ. ಜೈ ಶ್ರೀರಾಮ್. ನಮೋಸ್ತುತೆ ಶ್ರೀ ಮಲ್ಲಿಕಾರ್ಜುನ. ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪರಮ ಪೂಜ್ಯ ಗುರುಗಳಾದಂಥ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳಿಗೆ ನನ್ನ ಅನೇಕ ನಮಸ್ಕಾರಗಳು. ಈ ಅಡಕಾರ್ ಪುರ ಪ್ರವೇಶ ಇದು 2ನೇದು. 1ನೇ ಪ್ರವೇಶವು ಧಾತ್ರಿ ನಾಮ ಸಂವತ್ಸರದ ವೈಶಾಖ ಬಹಳ ಪಂಚಮಿ ಅಂದರೆ 6 ಮೇ 1996ರಲ್ಲಿ ಶ್ರೀ ಮಲ್ಲಿಕಾರ್ಜುನ ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ಕೆ ತನಗೆ ಅವಕಾಶ ಇಲ್ಲದಿದ್ದರೂ ಸಹ 3 ತಾಸಿನ ಸಮಯವನ್ನು ಇಟ್ಟುಕೊಂಡು ಈ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅಲ್ಲಿಂದ ಇಲ್ಲಿಯವರೆಗೆ ನಮಗೆ ಗುರುಗಳ ಸೇವೆ ಮಾಡಬೇಕು ಎನ್ನುವಂತಹ ಅನೇಕ ಆಶೆ ಇತ್ತು. ಆಶೆ ಇದ್ದರೂ ಸಹ ಈ ಗುರುಗಳ ಸೇವೆಯನ್ನು ಸ್ವಲ್ಪ ನನಗಂತೂ ಅಂಜಿಕೆ ಆಗ್ತಿತ್ತು. ಯಾಕೆಂದರೆ ಈ ಗುರುಗಳು ತುಂಬ ಅನುಷ್ಠಾನಕಾರಿಗಳು, ಅಷ್ಟೇ ಅಚ್ಚುಕಟ್ಟು. ಇದರಲ್ಲಿ ಅನುಷ್ಠಾನದಂತೂ ಅಮೋಘವಾದಂಥದ್ದು. ಇಂತಹ ಕಾರ್ಯವನ್ನು ನಾವು ಮಾಡಬೇಕಂತಾದರೆ ಅಂತಹ ವ್ಯವಸ್ಥೆಯನ್ನು ಸಹ ರೂಪಿಸಬೇಕು ಎನ್ನುವಂಥ ಸಂಕಲ್ಪವು ನನ್ನಲ್ಲಿ 25 ವರ್ಷ ಹಿಂದೆಯೇ ಇತ್ತು. ಗ್ರಾಮವು ಕೂಡ ಬೆಳೆಯಬೇಕೆನ್ನುವಂತಹ ಹಿನ್ನೆಲೆಯಲ್ಲಿ ನಮ್ಮ ಒಂದು ಪುಟ್ಟ ಗ್ರಾಮ ಅಡಕಾರ ಆದರೂ ಕೂಡ ಪ್ರತಿಯೊಂದು ಉತ್ತಮ ಕಾರ್ಯಗಳಲ್ಲಿ ತನ್ನ ತನುಮಾನ ಸಹಕಾರವನ್ನು ನೀಡುತ್ತಾ ಬಂದಿರುವಂತಹ ಪರಮ ಪೂಜ್ಯ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶ್ರೀನಿವಾಸ ನಾಯ್ಕರವರಿಗೆ ಸನ್ಮಾನ ಕಾರ್ಯಕ್ರಮ ನಡೀತಾ ಇದೆ. SK ನಾಯ್ಕ ಅವರು
ಇನ್ನೋರ್ವ ಸನ್ಮಾನಿತರಾದಂಥ ಉಮೇಶ್ ಪಿ ನಾಯ್ಕರು ನಿವೃತ್ತ ಶಿಕ್ಷಕರು, ಇವರು ಕೂಡ ಪರಮ ಪೂಜ್ಯ ಶ್ರೀಗಳಿಂದ ರಾಮಕ್ಷತ್ರಿಯ ಪರಿಷತ್ತಿನ 2019ರಿಂದ 2023ರವರೆಗಿನ ಪರಿಷತ್ತಿನ ವತಿಯಿಂದ ಕೈಗೊಂಡಿರುವ ಕಾರ್ಯ ಚಟುವಟಿಕೆಗಳ ಬಗ್ಗೆ ಈ ವರದಿಯನ್ನು ತಮ್ಮ ಮುಂದೆ ಸಾದರಪಡಿಸುತ್ತಿದ್ದೇನೆ. ದಿನಾಂಕ 29/11/2018ರಂದು ಚಂದಾರ್ ಗ್ರಾಮದಲ್ಲಿ ನಡೆದ ಶ್ರೀ ಸತ್ಯನಾರಾಯಣ ಕಳಶ ಪೂಜಾ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಮಹಾಸಭೆಯನ್ನು ಜರುಗಿಸಲಾಯಿತು. ಈ ಮಹಾಸಭೆಯಲ್ಲಿ ಪರಿಷತ್ತಿನ ಈ ಹಿಂದಿನ ಕಾರ್ಯಕಾರಿ ಸಮಿತಿಯ ಅವಧಿಯು ಮುಗಿದುದರಿಂದ ಮುಂದಿನ ಅವಧಿಗಾಗಿ ನೂತನ ಪದಾಧಿಕಾರಿಗಳನ್ನು ಆರಿಸಲು ಪೂಜ್ಯರಿಂದ ಸೂಚನೆ ಬಂದಂತೆ ಒಟ್ಟು 34 ಸದಸ್ಯರುಗಳನ್ನು ಗುರುಗಳವರ ಸಮ್ಮುಖದಲ್ಲಿ ಆರಿಸಲಾಯಿತು. ಪೂಜ್ಯ ಶ್ರೀ ಗುರುಗಳ ಸೂಚನೆಯಂತೆ ಈ ಸಭೆಯಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳನ್ನು ಈ ಹಿಂದಿನ ಅಧ್ಯಕ್ಷರಾದ ಶ್ರೀ SK ನಾಯ್ಕ್ ಮತ್ತು ಪ್ರಧಾನ ಕಾರ್ಯದರ್ಶಿಗಳಾಗಿ ಶ್ರೀ ರಾಜೇಶ್ ಸಾಳೇಕರ್ ಇವರುಗಳನ್ನು ಮುಂದಿನ 5 ವರ್ಷಗಳ ಅವಧಿಗೆ ಶ್ರೀ ಗುರುಗಳ ಸೂಚನೆಯಂತೆ ಮುಂದುವರಿಸಲು ತಿಳಿಸಲಾಯಿತು ಮತ್ತು ಉಳಿದ 32 ಸದಸ್ಯರುಗಳ ಹೆಸರನ್ನು ಸೂಚಿಸಿ ನೂತನ ಪದಾಧಿಕಾರಿಗಳಾಗಿ ಮಾಡಲಾಯಿತು. ಶ್ರೀ ಗುರುಗಳ ಆದೇಶದಂತೆ 34 ಸದಸ್ಯರುಗಳನ್ನೊಳಗೊಂಡ ಈ ಸಮಿತಿಯು ಇಲ್ಲಿಯವರೆಗಿನ ಪರಿಷತ್ತಿನ ಚಟುವಟಿಕೆಗಳನ್ನು ನಡೆಸಿಕೊಂಡು ಬಂದಿರುತ್ತದೆ. ನೂತನ ಸದಸ್ಯರ ಆಯ್ಕೆ ಅಂತ ಇಟ್ಟಿದ್ದಾರೆ. ಆಗಲೇ SK ನಾಯ್ಕರು 10 ವರ್ಷ ಅವಧಿ ಆಗಿದ್ದನ್ನು ಕೂಡ ಹೇಳಿದ್ದಾರೆ. ಆದರೆ ನಮ್ಮದೊಂದು ಅನಿಸಿಕೆ, 10 ವರ್ಷ ಕೆಲಸ ಮಾಡಿರುವ ಪರಿಷತ್ತು ಬಹಳ ಚೆನ್ನಾಗಿ ಕೆಲಸ ಮಾಡಿದೆ. ಮಂಕಿಯಲ್ಲಿ ಮಹಾ ಸಮಾವೇಶವನ್ನು ಕೂಡ ಸಂಘಟನೆ ಮಾಡಿದೆ. ವಿಶೇಷವಾಗಿ SK ನಾಯ್ಕರ ಪರಿಶ್ರಮ ಮಂಕಿಯ ಸಮಾವೇಶಕ್ಕೆ ಹೆಚ್ಚಿಗೆ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಮನಸ್ಸೊಳಗೊಂದು ಪ್ರಶ್ನೆ ಬರ್ತಾ ಇದೆ ನಮಗೆ, ಈ ಪರಿಷತ್ತನ್ನು ಬದಲಾವಣೆ ಮಾಡೋಕ್ಕೆ ಏನು ಹಕ್ಕು ನಿನಗೆ ಅಂತ ದೇವ್ರು ಕೇಳ್ದಂಗೆ ಅನಿಸ್ತಿದೆ ನಮಗೆ. ಏನು ಬದಲಾವಣೆ ಮಾಡಬೇಕಾ ಅಂತ ಒಂದು ಪ್ರಶ್ನೆ ಬರ್ತಾ ಇದೆ. ಆದರೆ ಒಂದಷ್ಟು ಬದಲಾವಣೆ ಇರಲಿ, ಒಂದಷ್ಟು ಒಳ್ಳೆಯ ಕ್ರಿಯಾಶೀಲ ಸದಸ್ಯರ ಸೇರ್ಪಡೆ ಇರಲಿ. ಅದನ್ನು ಒಂದು ಪಟ್ಟಿ ಮಾಡಿದ್ದಾರೆ, ಈಗ ರಾಜೇಶ್ ಅವ್ರ ಕೈಲಿದೆ, ಅದು ಅವ್ರ ಮುಂದೆ ಓದ್ತಾರೆ. ಆ ಸೇರ್ಪಡೆಯೊಂದಿಗೆ ಈ ಪರಿಷತ್ತನ್ನು ಈಗಿರೋದನ್ನೇ ಮುಂದುವರಿಸ್ಬೋದು ಅಂತ ಕಾಣ್ತೇನೆ. ಏನು ನಮಗೆ 10 ವರ್ಷ ಆಯ್ತು ಅಂತ ಸ್ವಲ್ಪ ಗಣಪತಿ ಮಾಸ್ತರ ಇನ್ನೂ ಜಾಸ್ತಿ ಹೊತ್ತೆ ಮಾಡಿದ್ರು. ಗಣಪತಿ ಮಾಸ್ತರ ಬಹುಶಃ 30ಕ್ಕೂ ಹೆಚ್ಚು ವರ್ಷ ಮಾಡಿದ್ದಾರೆ ಮಠದ ಸೇವೆ ಅಂತ. ಅವ್ರಿಗೆ ಗೊತ್ತೇ ಎಷ್ಟು ವರ್ಷ ಅಂತ ನನಗೆ ಗೊತ್ತು ಅಂತಿಲ್ಲ, ಅಷ್ಟೇ ಇಲ್ಲ. 95 ವರ್ಷ ತನಕ 95 ವರ್ಷ ತನಕ ಮಾಡಿದ್ದಾರೆ. ಹಾಗಾಗಿ 10 ವರ್ಷ ಏನು ದೊಡ್ಡ ಅವಧಿ ಆದಂಗೆ ಅಲ್ಲ, ನೀನು ಕೆಲಸ ಮಾಡೋದು ಮುಖ್ಯ. ಆದ್ದರಿಂದ ಮತ್ತು SK ನಾಯ್ಕರು ರಾಮಕ್ಷತ್ರಿಯ ಪರಿಷತ್ತಿಗೆ ತನ್ನ ಎಲ್ಲ ಸಾಮರ್ಥ್ಯವನ್ನು ಒದಗಿಸಿದ್ದಾರೆ. ಅದು ಬಹಳ ಮುಖ್ಯ. ಎಲ್ಲೆಲ್ಲಿ ಕಾರ್ಯಕ್ರಮದ ಕೊರತೆ ಬಂದರೂ ಆರ್ಥಿಕವಾದ ಶಕ್ತಿಯನ್ನು ಪೂರ್ತಿ ಅವರೇ ತುಂಬಿದ್ದಾರೆ. ಅದನ್ನು ಮಾತ್ರ ಎಷ್ಟು ಹೇಳಿದ್ರು ಕಮ್ಮಿನೇ. ಅದು ಮುಂದೆ ನಾವು ನಮ್ಮ ಆಶೀರ್ವಚನ ಸ್ವಲ್ಪ ಹೇಳಲಿಕ್ಕಿದ್ದೇವೆ. ಅದನ್ನು ಅವರು ಆ ಥರ ವಹಿಸದೇ ಇದ್ದರೆ ಕಾರ್ಯಕ್ರಮಗಳು ಅಷ್ಟು ಮಟ್ಟಿಗೂ ಆಗ್ತಿರಲಿಲ್ಲ. ಹಿಂದಿನ ಅನೇಕ ಸಾರ್ವಜನಿಕ ಉಪನಯನಕ್ಕೂ ಇರ್ಬೋದು, ಸತ್ಯನಾರಾಯಣ ಪೂಜೆಗೆ ಇರ್ಬೋದು, ಮಂಕಿಯಲ್ಲಿ ನಡೆದಂಥ ವಿಶ್ವ ಮಟ್ಟದ ಒಂದು ಸಮಾವೇಶಕ್ಕೆ ಇರ್ಬೋದು, ಇನ್ನು ಅನೇಕ ಕೆಲಸಗಳಿವೆ, ಪ್ರತಿಭಾ ಪುರಸ್ಕಾರಕ್ಕೆ ಇರ್ಬೋದು. ಎಲ್ಲೆಲ್ಲಿ ಕೊರತೆ ಆಯಿತು ಅಷ್ಟು ಕಡೆ ಯಾರಿಗೂ ಏನು ಹೇಳದೆ ತಾನೇ ಎಷ್ಟು ದುಡ್ಡನ್ನು ಬಯಸ್ಕೊಂಡು ದೊಡ್ಡ ಪ್ರಮಾಣದಲ್ಲಿ ಇದಕ್ಕೆ ಆರ್ಥಿಕ ಶಕ್ತಿಯನ್ನು ಉದ್ದಕ್ಕೂ ಒದಗಿಸ್ತಾ ಬಂದಿದ್ದಾರೆ. ಅದನ್ನು ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಯಶಃ. ಹಾಗಾಗಿ ಅವರು ಮುಂದುವರೆದ ಏನು ತೊಂದರೆ ಇಲ್ಲ ಅಂತೇಳಿ ನಮ್ಗೆ ಅನಿಸ್ತದೆ. ಅವರಿಗೆ ದೇವರ ಆರೋಗ್ಯ ಕೊಡಲಿ. ಆದರೆ ಒಂದಷ್ಟು ಒಳ್ಳೆ ಸದಸ್ಯ ಸೇರ್ಪಡೆ ಆಗೋದು ಒಳ್ಳೆಯದು. ಅದನ್ನು ರಾಜೇಶ್ ಅವರು ಈಗ ಓದ್ತಾರೆ. SK ನಾಯ್ಕ್ ಅವರು ಸದಸ್ಯರಾಗಿದ್ದರು. ಈಗ ಅವರೇ ಕಂಟಿನ್ಯೂಷನ್ ಅಂತ ಹೇಳ್ಕೊಂಡು ಗುರುಗಳು ಹೇಳಿದ್ದಾರೆ. ನಗರ ಬಸ್ತಿಕೇರಿಯಿಂದ ಶ್ರೀ ರಾಮನಾಥ್ ವೆಂಕಟರಮಣ್ ನಾಯ್ಕ್ ಮುಂಚೆ ಅವರಿದ್ದರು. ಇವಾಗ ಅವರು ಅಲ್ಲಿ ಅವರ ಒಂದು ಸಂಘದಿಂದ ಶ್ರೀ ವಿನಾಯಕ್ ಬಾಬು ನಾಯ್ಕ್ ಇಲ್ಲಿ ಬಂದಿದ್ದಾರೆ. ಅವರು ಅವರೇ ಊರಿನವರು ಅವರಾಗಬೇಕಂತ ಹೇಳ್ಕೊಂಡು ಈ ವರ್ಷ ಗುರುಗಳ ಅಪ್ಪಣೆ.
ಅದೇ ರೀತಿಯಾಗಿ ಕುದ್ರಿಗಿಂದ ಶ್ರೀ GS ನಾಯ್ಕ್ ಸಾಧಾರಣ ಒಂದು 20 ವರ್ಷ ಅವರು ಸದಸ್ಯರಾಗಿದ್ದರು. ಆರೋಗ್ಯ ಸಮಸ್ಯೆಯಿಂದ ಅವರ ಒಂದು ಕಮಿಟಿಯವರು ಶ್ರೀ MS ನಾಯ್ಕ್ ಶಿಕ್ಷಕರು ಈಗ ಬಂದಿದ್ದಾರೆ. ಅವರು ಅನ್ಯಾಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ವಂದೇ ಮಾತರಮಂಬಿಕಾಂ ಭಗವತೀಂ ವಾಣೀರಮೋಮಾತ್ಮಿಕಾಂ ಕಲ್ಯಾಣೀಂ ಕಮನೀಯಕಲ್ಪರತಿಕಾಂ ಕೈವಲ್ಯನಾಥಪ್ರಿಯಾಂ ವೇದಾಂತ ಪ್ರತಿಪಾದ್ಯಮಾನ ವಿಭವಾಂ ನಿರ್ಬಂಧನೋರಂಜನೀಂ ಶ್ರೀಚಕ್ರಾಂಚಿತ ರತ್ನಪೀಠ ನಿಲಯಾಂ ಶ್ರೀರಾಜರಾಜೇಶ್ವರೀಂ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಸಾಮೂಹಿಕ ಉಪನಯನ ಕಾರ್ಯಕ್ರಮವನ್ನು ಚೆನ್ನಾಗಿ ನೆರವೇರಿಸಿದ ಸ್ವರ್ಣವಲ್ಲಿ ರಾಮಕ್ಷತ್ರಿಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಸದಸ್ಯರೇ, ಹಾಗೆ ಅಡಕಾರಿನ ರಾಮಕ್ಷತ್ರಿಯ ಸಂಘದ ಎಲ್ಲ ಪದಾಧಿಕಾರಿಗಳ ಸದಸ್ಯರು, ಹಾಗೆ ವಿವಿಧ ರಾಮಕ್ಷತ್ರಿಯ ಸಂಘಗಳ ಎಲ್ಲ ಪದಾಧಿಕಾರಿಗಳ ಸದಸ್ಯರೇ, ಇವತ್ತು ನವೀಕೃತಗೊಂಡ ರಾಮಕ್ಷತ್ರಿಯ ಪರಿಷತ್ತಿನ ಎಲ್ಲ ಸದಸ್ಯರೇ, ವಿವಿಧ ಊರುಗಳಿಂದ ಬಂದಿರುವ ಎಲ್ಲ ರಾಮಕ್ಷತ್ರಿಯ ಸಮಾಜದ ಶಿಷ್ಯ ಬಂಧು ಮಹಾಜನರೇ, ಇವತ್ತು ಉಪನಯನವನ್ನು ಮಾಡಿಕೊಂಡಂಥ ಎಲ್ಲ ಒಟ್ಟುಗಡೆ ಆಗುವವರೆಲ್ಲ ಪಾಲಕ ಬಂಧು ಭಗಿನಿಯರೇ, ಸಭೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಮಹಾಜನರೇ, ಮಾತೆಯರೇ, ಉಪನಯನದ ಸಂದರ್ಭದಲ್ಲಿ ಎಲ್ಲ ಮಕ್ಕಳ ಕೈಯ ಮೇಲೂ ಭಗವದ್ಗೀತೆ ಪುಸ್ತಕವನ್ನು ಇಟ್ಟಿದ್ದೇವೆ ಮಂತ್ರಾಕ್ಷತೆ ಕೊಡುವಾಗ. ಯಾಕೆಂತಂದರೆ ಭಗವದ್ಗೀತೆ ನಮಗೆ ಎಲ್ಲವನ್ನೂ ಕೊಡಬಲ್ಲದು. ನಮ್ಮ ಧರ್ಮದ ಬಗ್ಗೆ ಅರಿವನ್ನು ಅದು ಕೊಡ್ತದೆ. ಧರ್ಮದ ಸಾರವನ್ನೆಲ್ಲ ಅದು ಒಳಗೊಂಡಿದೆ. ಶಂಕರ ಭಗವತ್ಪಾದರು ಸಮಸ್ತ ವೇದಾರ್ಥ ಸಾರ ಸಂಗ್ರಹಭೂತಮಿದಂ ಗೀತಾ ಶಾಸ್ತ್ರಂ ಅಂತ ಹೇಳ್ತಾರೆ. ಸಮಸ್ತ ವೇದಗಳ ಅರ್ಥದ ಸಾರವು ಅದು ಸೇರ್ಕೊಂಡಿದೆ. ಹಾಗಾಗಿ ವೇದಗಳು ಓದಲಿಕ್ಕಾಗದೇ ಇರುವವರು ಭಗವದ್ಗೀತೆಯನ್ನು ಸರಿಯಾಗಿ ಅರಗಿಸಿಕೊಂಡ್ರೆ ಎಲ್ಲೂ ಸಿಕ್ಬಿಡ್ತಾರೆ. ಆದ್ದರಿಂದ ಭಗವದ್ಗೀತೆ ಬಹಳ ಮುಖ್ಯವಾದ್ದು, ನಾವು ಜೀವನದಲ್ಲಿ ಓದಿ ತಿಳ್ಕೊಳ್ಳಲೇಬೇಕಾದಂಥ ಗ್ರಂಥ. ಅದಕ್ಕೋಸ್ಕರ ಎಲ್ಲ ಮಕ್ಕಳ ಕೈ ಮೇಲೂ ಭಗವದ್ಗೀತೆ ಪುಸ್ತಕ, ಕನ್ನಡದ ಸರಳ ಅರ್ಥ ಇರೋ ಪುಸ್ತಕವನ್ನು ಕೊಟ್ಟಿದ್ದೇವೆ. ಜೀವನದಲ್ಲಿ ಇನ್ನೇನು ಓದಲಿಕ್ಕೆ ಆಗದೇ ಇದ್ದರೂ ಭಗವದ್ಗೀತೆ ಒಂದನ್ನಾದರೂ ಚೆನ್ನಾಗಿ ಓದಬೇಕು ಅನ್ನೋದು ನನ್ನ ಅಭಿಪ್ರಾಯ. ಅಥವಾ ಪರಿಪೂರ್ಣನಾಗಲಿಕ್ಕೆ ಭಗವದ್ಗೀತೆ ಒಂದೇ ಸಾಕು. ಸರಿಯಾಗಿ ಅದನ್ನೇ ಇಟ್ಕೊಂಡು ಅದನ್ನು ಹೇಳಿದ ಕ್ರಮದಲ್ಲಿ ನಮ್ಮ ಜೀವನ ರೂಪಿಸಿಕೊಂಡ್ರೆ ಪರಿಪೂರ್ಣ ಆಗಲಿಕ್ಕೆ ಭಗವದ್ಗೀತೆ ಒಂದೇ ಸಾಕು. ರಾಮಕ್ಷತ್ರಿಯ ಸಮಾಜದವರು ಭಗವದ್ಗೀತಾ ಅಭಿಯಾನವನ್ನು ವಿಶೇಷ ಕಾಳಜಿಯನ್ನು ನೀವು ಮಾಡ್ತಾ ಬರ್ತಾ ಇದ್ದೀರಿ. ಅದರ ಫಲವಾಗಿ ಘಟ್ಟದ ಕೆಳಗಿನ ತಾಲೂಕುಗಳಲ್ಲಿ ಹೆಚ್ಚು ಶ್ಲೋಕ ಕೇಂದ್ರಗಳು ಆಗ್ತಾ ಇದ್ದಾವೆ. ಕಳೆದ ಶೈಕ್ಷಣಿಕ ವರ್ಷದಲ್ಲಿ ಬೆಳಗಾವಿಯಲ್ಲಿ ಅನ್ನೋದರ ಸಮರ್ಪಣೆ ಆಯಿತು. ಅದರ ವರದಿ ಸ್ಪಷ್ಟವಾಗಿ ಬಂದಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ರಾಜ್ಯದ ಎಲ್ಲ ಜಿಲ್ಲೆಗಳಿಗಿಂತ ಹೆಚ್ಚು ಶ್ಲೋಕ ಕೇಂದ್ರಗಳಾಗಿದ್ದಾವೆ. ಇಡೀ ರಾಜ್ಯದ ಶ್ಲೋಕ ಕೇಂದ್ರಗಳ ಸಂಖ್ಯೆ 1,000 ಇದ್ದರೆ ಅದು ಉತ್ತರ ಕನ್ನಡ ಜಿಲ್ಲೆಯ 500ಕ್ಕೂ ಮಿಕ್ಕಿದೆ. ಅದರಲ್ಲಿ ರಾಮಕ್ಷತ್ರಿಯ ಸಮಾಜದ ಒಂದು ಶ್ರಮ ವಿಶೇಷವಾಗಿದೆ. ಆಗ ಭಗವದ್ಗೀತೆ ಬಗ್ಗೆ ನಿಮಗೆ ಆಸಕ್ತಿ ಇದೆ, ಮಕ್ಕಳಿಗೆ ಅದನ್ನು ಇನ್ನಷ್ಟು ಚೆನ್ನಾಗಿ ಕಲಿಸಬೇಕಾಗಿದೆ. ಅದರ ಅರ್ಥವನ್ನು ತಿಳಿಸ್ಕೊಡುವಂಥ ಕೆಲಸ ಕೂಡ ಆಗಬೇಕಾಗಿದೆ. ಉಪನಯನ ಇದೊಂದು ವಿಶಿಷ್ಟವಾದ ಸಂಸ್ಕಾರ, ವಿದ್ಯೆಯ ಅಭ್ಯಾಸದ ಆರಂಭ. ಉಪಾದ ಸಮೀಪದಲ್ಲಿ ನಯನ ಕರ್ಕೊಂಡು ಹೋಗೋದು. ಯಾವ ಸಮೀಪದಲ್ಲಿ?
ಯಾವ ಸಮೀಪಕ್ಕೆ? ಗುರುಗಳ ಸಮೀಪಕ್ಕೆ ಕರ್ಕೊಂಡು ಹೋಗೋದು. ಗುರುಗಳು ಅಂದರೆ ಯಾರು? ಅವರಿಗೆ ಮುಂದೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು. ಅಂದರೆ ವಿದ್ಯಾಭ್ಯಾಸಕ್ಕೆ ಅವನನ್ನು ವಿದ್ಯಾಭ್ಯಾಸ ಮಾಡಿಸ್ತಕ್ಕಂಥ ಗುರುಗಳ ಬಳಿಗೆ ಕರ್ಕೊಂಡು ಹೋಗುವ ಕಾರ್ಯಕ್ರಮ ಉಪನಯನ. ಅಂದರೆ ವಿದ್ಯಾಭ್ಯಾಸದ ಆರಂಭ, ವಿದ್ಯಾರಂಭ. ಸಾಮೂಹಿಕ ಉಪನಯನ ಇಲ್ಲೇನೆ ಎಲ್ಲರೂ ಉಪನಯನ ಆಗುತ್ತೆ ಅಂತೇನಿಲ್ಲ. ಸಮಾಜ ಭಾಳ ದೊಡ್ಡದಿರ್ತದೆ. ಮನೆಗಳು ಕೂಡ ನೀವು ಮಾಡ್ತೀರಿ, ಅನೇಕ ಮಾಡಿದ್ದೀರಿ, ಮಾಡ್ತಾ ಇದ್ದೀರಿ. ಮನೆಗಳು ಮಾಡುವಾಗ ಇದನ್ನು ಗಮನಿಸ್ತೀವಿ. ಸಾಧಾರಣ 8, 9, 10 ಈ ವಯಸ್ಸಿನೊಳಗೇನೆ ಆ ಸಂಸ್ಕಾರ ಆಗುವ ಹಾಗೆ ಪ್ರಯತ್ನ ಹಾಕಿರಿ. ಅದರಿಂದ ಮಕ್ಕಳ ಬೆಳವಣಿಗೆಗೆ ಅನುಕೂಲ ಆಗ್ತದೆ. ನಾನು ಹೇಳ್ತಾ ಇರೋ ವಿಷಯ ಅಂತಂದರೆ, ಮಕ್ಕಳ ಬೆಳವಣಿಗೆಗೆ ಈ ಬೆಳವಣಿಗೆ ಹಂತದೊಳಗೆ ಉಪನಯನ ಸಂಸ್ಕಾರ ಸಿಕ್ಕಿದ್ರೆ ಭಾಳ ಅನುಕೂಲ ಆಗ್ತದೆ. ಬೆಳವಣಿಗೆಗೆ ಶರೀರಕ್ಕೆ ಪೌಷ್ಟಿಕವಾದ ಆಹಾರ ಬೇಕು. ಶರೀರದ ಬೆಳವಣಿಗೆಗೆ ಪೌಷ್ಟಿಕವಾದ ಆಹಾರ ಬೇಕು. ಹಾಗೆ ಮನಸ್ಸಿಗೆ ಕೂಡ ಬೆಳವಣಿಗೆಗೆ ಪೌಷ್ಟಿಕವಾದ ವಿಚಾರ ಬೇಕು. ಮನಸ್ಸಿಗೆ ಆಹಾರ ಒಳ್ಳೆಯ ವಿಷಯಗಳ ವಿಚಾರಗಳು. ಹಾಗಾಗಿ ಆ ಒಳ್ಳೆಯ ವಿಚಾರಗಳು ಸಿಗಲಿಕ್ಕೆ ಪ್ರಾರಂಭ ಆಗಬೇಕು ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಈ ಪ್ರಕ್ರಿಯೆ ನಡೀಬೇಕು. ದಿನಚರಿಯನ್ನು ಅವರಿಗೆ ಹಚ್ಚಬೇಕು. ಮತ್ತೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಮಕ್ಕಳು ಮೊಬೈಲ್ಗೆ ಹೆಚ್ಚಿಗೆ ಸಿಕ್ಕಾಕೊಳ್ತಾರೆ. ಅದನ್ನು ತಡೆಗಟ್ಟಲೇಬೇಕು. ಎಲ್ಲೋ ಒಂದು ಕಡೆ ನಾನು ಪ್ರವಾಸ ಹೋಗಿದ್ದಾಗ ಪೂಜೆ ಭಿಕ್ಷಾಲ ಮುಗಿಸಿ ಹೋಗೋ ಹೊತ್ತಿಗೆ ಒಂದು 8-10 ಮಂದಿ ಮಕ್ಕಳು ಒಂದೇ ಮೊಬೈಲ್ ಇಟ್ಕೊಂಡಿದ್ದಾನೆ. ಅಷ್ಟೇ ಸುತ್ತಾಕೊಂಡಿದ್ದಾನೆ. ಒಂದು 8-10 ಮಂದಿ ಮಕ್ಕಳು. ಒಬ್ಬರು ನಾ ಹೋಗಿದ್ದ ನೋಡಲೇ ಇಲ್ಲ. ಎಲ್ಲ ಅಲ್ಲೇ ನೋಡ್ತಾ ಇದ್ದಾರೆ. ನಾನು ಎತ್ಕೊಂಡಿದ್ರೆ ನೋಡ್ತಾ ಇದ್ದೆ, ಯಾರು ಗಮನಕ್ಕೆ ಇಲ್ಲ. ಅಷ್ಟೇನು ಮಕ್ಕಳು ಮುಳುಗಿದ್ದಾರೆ. ಒಂದೇ ಮೊಬೈಲ್ ಮತ್ತಿರೋದು. ಹೋಗ್ರೆ ಆಟ ಆಡ್ಲಿಕ್ಕೆ ಹೋಗೋದಂತ ಒಬ್ಬರು ಆಟ ಆಡ್ಲಿಕ್ಕೆ ಹೋಗಿಲ್ಲ. ಅಂದರೆ ಆಟ ಆಡೋದಕ್ಕಿಂತ ಹೆಚ್ಚು ಅದರೊಳಗೆ ತೊಡ್ಕೊಂಡಿರ್ತಾರೆ ಇವತ್ತು. ಮಕ್ಕಳ ವಯಸ್ಸಿಗೆ ಆಟ ಬೇಕು ಅವರಿಗೆ. ಆ ವಯಸ್ಸಿಗೆ ಶರೀರ ಬೆಳವಣಿಗೆಗೂ ಬೇಕು, ಮನಸ್ಸಿಗೆ ಉಲ್ಲಾಸಕ್ಕೂ ಬೇಕು. ಇವತ್ತು ಮಕ್ಕಳ ಬೈಲಲ್ಲಿ ಆಟ ಆಡೋದಕ್ಕೂ ಹೋಗುದಿಲ್ಲ. ಅಷ್ಟು ಮೊಬೈಲಲ್ಲಿ ಮುಳುಗ್ತಾ ಇದೆ. ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ತುಂಬ ತಜ್ಞರು ಹೇಳಿದ್ದಾರೆ. ಅಂದರೆ ನಿಮ್ಮ ಮಕ್ಕಳಿಗೆ ವಿಶೇಷವಾಗಿ ಇವತ್ತು ಉಪನಯನ ಸಂಸ್ಕಾರ ಆದಂಥ ಮಕ್ಕಳಿಗೆ ಮೊಬೈಲ್ ಬಳಕೆ ಬಗ್ಗೆ ನೀವು ನಿಷೇಧ ಹಾಕಬೇಕು. ಇಲ್ಲ ಕಟ್ಟುನಿಟ್ಟ ನಿಯಂತ್ರಣವನ್ನಾದರೂ ಹಾಕಲೇಬೇಕು. ಇಲ್ಲದಿದ್ದರೆ ಅವರ ವಿದ್ಯಾಭ್ಯಾಸ ಕೂಡ ಅದು ವಿಘ್ನ ಆಗ್ತದೆ. ಮಕ್ಕಳನ್ನ ತಿದ್ದು ವಿಷಯದಲ್ಲಿ 3 ಜವಾಬ್ದಾರಿ. ಒಂದು ತಾಯಿ, ಒಂದು ತಂದೆ, ಒಬ್ಬ ಶಿಕ್ಷಕ. ಅದರಿಂದ ತಾಯಿ ತಂದೆಯರ ವಿಷಯ ಮೊದಲು ಬರ್ತದಲ್ಲಿ ಅದು ತಾಯಿ ಅವರು ಸರಿಯಾಗಿ ಕಾಳಜಿಯನ್ನು ವಹಿಸಬೇಕು. ಸಮಾಜದ ಮುಂದಿನ ಎಲ್ಲ ಬೆಳವಣಿಗೆಗಳಿಗೆ ಕಾರಣ ಆಗ್ತದೆ ನೋಡಿ. ಒಂದು 25 ವರ್ಷದ ಹಿಂದೆ ಸಮಾಜ ಹೇಗಿತ್ತು, ಈಗ ಹೇಗಾಗಿದೆ. ಇನ್ನು 25 ವರ್ಷದ ಮುಂದೆ ಸಮಾಜ ಏನಾಗ್ತದೆ. ಇವತ್ತಿನ ಮಕ್ಕಳೇ ಮುಂದಿನ 25 ವರ್ಷದಲ್ಲಿ ಸಮಾಜ, ಅವರೇ ಸಮಾಜ. ಅವಾಗ ನಾವು ಅವ್ರನ್ನ ಸರಿಯಾಗಿ ಬೆಳವಣಿಗೆ ಮಾಡಿದ್ರೆ ಸಮಾಜ ಸರಿಯಾಗಿರ್ತದೆ ಮುಂದೆ. ಈ ದೃಷ್ಟಿಯಿಂದ ಉಪನಯನ ಸಂಸ್ಕಾರ ತುಂಬ ಮಹತ್ವಪೂರ್ಣವಾದದ್ದು. ಇವತ್ತು ಅದನ್ನು ನೀವೆಲ್ಲ ಸೇರಿ ಭಾಳ ಸುಂದರವಾಗಿ ನೆರವೇರಿಸಿದ್ದೀರಿ. ನೋಡಿ, ನಿಮಗೊಂದು ವಿಷಯ ತಿಳಿಸೋಕ್ಕೆ ಇಷ್ಟಪಡ್ತೇನೆ. 350 ರೂಪಾಯಿ ವಾರ್ಷಿಕವಾಗಿ ಒಂದು ಮನೆ ಕೊಡಬೇಕು ಅಂತ ಮಾಡಿಟ್ಟಿದ್ದಾರೆ. ಅದು ಇನ್ನೂ ಸಾಕಷ್ಟು ಎಲ್ಲರ ಮನೆ ಜಾರಿ ಬಂದಿಲ್ಲ. ಹಾಗಾಗಿ ಎಲ್ಲರ ಮನೆ ಜಾರಿ ಬರಬೇಕದು. ಅದು ಸಮಾಜ ಬೆಳವಣಿಗೆ ತುಂಬ ಕೆಲಸಗಳಾಗಿ ಸಾಧ್ಯ ಇದೆ. ನಾನು ಹೇಳ್ತಾ ಇರೋ ಸಂಗತಿ ಸರಿಯಾಗಿ ಕೇಳಿಸ್ಕೊಳ್ಳಿ. ಮಂಕಿಯಲ್ಲಿ ರಾಮಕ್ಷೇತ್ರ ಸಮಾಜ ಮಹಾ ಸಮಾವೇಶ ಏನೋ ಆಯಿತು. ಅದ್ಭುತವಾಗಿ ಆಯ್ತು, ಪ್ರಶ್ನೆ ಇಲ್ಲ. ಅದು ನೆನ್ಪಿಟ್ಕೊಳ್ಳಿ. ಅದು ಕೊರತೆ ಸಮಾವೇಶ ಆಯಿತು. ವರತೆ ಸಮಾವೇಶ ಆಗಬೇಕು ನಾವು ಅಂದ್ಕೊಂಡಿದ್ವಿ. ಕೊರತೆ ಸಮಾವೇಶ ಆಯ್ತು. ಅದು ಅಂದರೆ ಸಂಗ್ರಹ ಆಗಿದ್ದು ಆರ್ಥಿಕವಾಗಿ ಭಾಳ ಕಮ್ಮಿ ಬಿತ್ತು ಅದರಲ್ಲಿ. ನಾವೇನು ಅಂದ್ಕೊಂಡಿದ್ವಿ, ಸಮಾವೇಶ ಮಾಡಿ ಉಳಿತಾಯ ಮಾಡಿ ಆ ಉಳಿತಾಯದ ಹಣವನ್ನು ಸಮಾಜದ ಅಮೂಲ್ಯ ಕೆಲಸಗಳಿಗೆ ಶೈಕ್ಷಣಿಕವಾಗಿ ಬಳಕೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ವಿ. ಆದರೆ ಉಳಿಕೆ ಆಗಲಿಲ್ಲ, ಕೊರತೆನೇ ಆಯಿತು. ಕೊರತೆನ ಹೆಚ್ಚಿನ ಭಾಗ SK ನಾಯಕರು ತುಂಬಿದರು. ಅದರಿಂದ ಸಮಾಜ ಈ ರೀತಿಯ ಸಂಘಟನೆಗೆ, ಸಾಮಾಜಿಕ ಬೆಳವಣಿಗೆಗೆ ಆರ್ಥಿಕವಾಗಿ ಸಹಾಯ ಕೊಡುವಿಕೆ ಇದೆಯಲ್ಲ, ಅದು ಇನ್ನಷ್ಟು ಹೆಚ್ಚಿಗೆ ಆಗಬೇಕು. ಈಗ ನಿಮ್ಮಲ್ಲಿ ಶ್ರೀನಿವಾಸ ನಾಯಕರ ದಾನಿಗಳಿದ್ದಾರೆ.
ಅವ್ರ ತಂದೆಯವ್ರು ಯಾವ ಹೆಸರು ಶ್ರೀನಿವಾಸ ಅಂತ ಇಟ್ಬಿಟ್ಟು ಗೊತ್ತಿಲ್ಲ, ಯಾವ ಬಳಿ ಇಟ್ಬಿಟ್ಟು ಗೊತ್ತಿಲ್ಲ. ತಿರುಪತಿ ಶ್ರೀನಿವಾಸನಾಗೇನು ದಾನ ಮಾಡ್ಲಿಕ್ಕೆ ಅವ್ರು ಅಂತ ಕೆಲವರು ಇದ್ದೀರಿ. ಆದರೆ ಹೆಚ್ಚು ಅವರು ಆ ಥರ ಮುಂದೆ ಬರ್ತಾ ಇಲ್ಲ. ಹಾಗೆ ಮುಂದೆ ಬಂದಿದ್ದರೆ ಮಂಕಿ ಸಮಾವೇಶಕ್ಕೆ ಈ ಕೊರತೆ ಆಗ್ತಿರಲಿಲ್ಲ. ಅದಕ್ಕಾಗಿ ನಿಮ್ಮ ಸದಸ್ಯರು, ನಿಮ್ಮ ಭಾಗದ ಸದಸ್ಯರು ನಿಮ್ಮ ಮನೆಗೆ ಇದರ ಸಂಗ್ರಹಕ್ಕೋಸ್ಕರ ಬರ್ತಾರೆ. ಬಂದಾಗ ಅವ್ರಿಗೆ ಸರಿಯಾದ ರೀತಿಯಲ್ಲಿ ನಿಮ್ಮ ಸಹಕಾರವನ್ನು ಕೊಡಬೇಕು. ಆಗ ಸಂಘಟನೆ ಇನ್ನಷ್ಟು ಬೆಳೀತದೆ, ಸಮಾಜ ಕೂಡ ಬೆಳೀತದೆ. ಈಗ 5 ವರ್ಷಕ್ಕೋಸ್ಕರ ಮತ್ತೆ ಪರಿಷ್ಕಾರಗೊಂಡಿರುವ ಈ ನವೀಕೃತ ಪರಿಷತ್ತಿಗೆ ಎಲ್ಲ ಓದಿನ ರಾಮಕ್ಷತ್ರಿಯರ ಸಹಕಾರ ಸರಿಯಾಗಿ ಇರಲಿ ಅಂಥೇಳಿ ನಮ್ಮ ಕಳಕಳಿ. ಇವತ್ತಿನ ಈ ಕಾರ್ಯಕ್ರಮವನ್ನು ಸುಂದರವಾಗಿ ಸಂಘಟನೆ ಮಾಡಿದ್ದೀರಿ. ಆ ಸುತ್ತ ಕಣ್ಣಾಯ್ತು ನೋಡಿದ್ವಿ, ಎಲ್ಲೆಲ್ಲೂ ಒಂದು ಮನೆ ಇಲ್ಲ, ಒಂದು ಶಾಲೆ, ಒಂದು ದೇವಸ್ಥಾನ, ಮತ್ತು ಯಾವ್ದಾದ್ರು ಮನೆ ಏನಿಲ್ಲ, ಪೂರ್ತಿ ಬಯಲೇ ಬಯಲೆ. ಈ ಬಯಲಿನೊಳಗೆ ಇಷ್ಟೊಂದು ಸಂಘಟನೆ ಮಾಡಿ ಇಲ್ಲಿ ಈ ಎಲ್ಲ ವ್ಯವಸ್ಥೆಯನ್ನು ನೀವು ಮಾಡಿದ್ದೀರಲ್ಲ, ಅಡಕಾರ್ನ ರಾಮಕ್ಷೇತ್ರ ಸಾಹಸಕ್ಕೆ ಮೆಚ್ಚಬೇಕು. ಹಾಗೆ ಇದಕ್ಕೆ ಇನ್ನೂ ಅನೇಕ ಜನ ರಾಮಕ್ಷೇತ್ರ ಪರಿಷತ್ತಿನ ಸದಸ್ಯರು, ಅನೇಕ ಜನ ಮಾತೆಯರು, ಅನೇಕ ಜನ ಕಾರ್ಯಕರ್ತರು ದುಡಿದಿದ್ದೀರಿ. ಮುಖ್ಯವಾಗಿ ಪಾಲಕ ಬಂಧು ಭಗಿನಿಯರ ತಮ್ಮ ಮಕ್ಕಳನ್ನು ಸಂಸ್ಕಾರ ಪಡೆಯಲಿಕ್ಕೆ, ಉಪನಯನ ಪಡೆಯಲಿಕ್ಕೆ ಇಲ್ಲಿ ಕಳಿಸ್ಕೊಟ್ಟಿದ್ದೀರಿ, ಕರ್ಕೊಂಡ್ಬಂದಿದ್ದೀರಿ. ಹೀಗೆ ಎಲ್ಲರ ಒಂದು ಸಹಕಾರದಿಂದ ಈ ಕಾರ್ಯಕ್ರಮ ಸುಂದರವಾಗಿ ನಡೆದಿದೆ. ಪ್ರತಿ ವರ್ಷ ಈ ರೀತಿ ನಡೆಯುವ ಮೂಲಕ ಸಮಾಜಕ್ಕೆ ಸಂಸ್ಕಾರ, ಸಂಘಟನೆ ಎರಡು ಸಿಗಬೇಕು. ಬರೀ ಸಂಘಟನೆ ಅಷ್ಟೇ, ಸಂಸ್ಕಾರ ಇಲ್ಲದೆ ಹೋದರೆ ಪ್ರಯೋಜನ ಇಲ್ಲ. ಹಾಗಾಗಿ ಸಮಾಜಕ್ಕೆ ಸಂಘಟನೆ ಮತ್ತು ಸಂಸ್ಕಾರ ಎರಡು ಸಿಗಬೇಕು. ಅದಕ್ಕಾಗಿ ವರ್ಷತ್ತಿನ ಅತಿ ಮುಖ್ಯವಾದ ಕಾರ್ಯಕ್ರಮ ಇದು. ವರ್ಷಕ್ಕೊಂದು ಸ್ವಾಮಿ ಉಪನಯನ. ಇದನ್ನು ಮುಂದಿನ ವರ್ಷಗಳಲ್ಲಿ ಕೂಡ ಸರಿಯಾದ ನಡೆಸೋ ಬಗ್ಗೆ ನಿಮ್ಮೆಲ್ಲರ ಸಹಕಾರ ಇರಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ಶ್ರಮಿಸಿದ, ಸಹಕರಿಸಿದ, ಇದನ್ನು ಪ್ರೋತ್ಸಾಹಿಸಿದ ಎಲ್ಲರಿಗೆ ಶ್ರೀ ಲಕ್ಷ್ಮೀ ನರಸಿಂಹ, ಶ್ರೀ ಮಾತೆ ಶಾರದಾಂಬೆ, ಶ್ರೀ ಚಂದ್ರಮೌಳೀಶ್ವರನು ಹೆಚ್ಚಿನ ಧರ್ಮ ಶ್ರದ್ಧೆ, ಕ್ಷೇಮ ಅಭಿವೃದ್ಧಿಗಳನ್ನು ಅನುಗ್ರಹಿಸಲು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಶ್ರೀ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿ ಮಹಾರಾಜ್ ಕಿ ಜೈ. ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಬೇಕು, ಅದರ ಜೊತೆಗೆ ಸಂಘಟನೆಯ ಜೊತೆಗೆ ಸಮಾಜದಲ್ಲೂ ಸಂಸ್ಕಾರ ಕೊಡಬೇಕು ಎನ್ನುವಂಥ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಗಳಿಗೆ ಸಮಸ್ತ ರಾಮಕ್ಷತ್ರಿಯ ಬಾಂಧವರಿಂದ ಶಿರಬಾಗಿ ನಮಸ್ಕಾರವನ್ನು ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯ ಮೇಲೆ ಸೂರ್ಯನಂತೆ ಪ್ರಜ್ವಲಿಸುತ್ತಿರುವ ಪೂಜ್ಯ ಗುರುಗಳ ಪಾದಾರವಿಂದಗಳಿಗೆ ಸ್ಥಿರವಾಗಿ ನಮಿಸುತ್ತೇನೆ. ಹಾಗೂ ವೇದಿಕೆಯ ಮೇಲೆ ಇದ್ದಂಥ ಎಲ್ಲ ಗಣ್ಯರಿಗೆ ವಂದಿಸುತ್ತಾ ಇವತ್ತಿನ ಕಾರ್ಯಕ್ರಮ ಭಾಗಶಃ ಮುಕ್ತಾಯದ ಹಂತಕ್ಕೆ ನಾವು ತಲುಪಿದ್ದೇವೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಒಂದು ಮಾತು ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ಥೆ ಮಾ ಪರೇಶು ಕದಾಚನ. ಇದರ ಅರ್ಥ, ನಿನ್ನ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡು, ಫಲಾಫಲವನ್ನು ದೇವರಿಗೆ ಬಿಡುವಂತ ಸಲ್ಲಿಸ್ತೇನೆ. ಯುವಕರ ಉತ್ಸಾಹದ ಕೆಲಸದೊಂದಿಗೆ ಹಿರಿಯರ ಮಾರ್ಗದರ್ಶನವೂ ಕೂಡ ಇದೆ. ನಮಗೆ ಮಾರ್ಗದರ್ಶಿ ಶ್ರೀ ಮಲ್ಲಿಕಾರ್ಜುನ ಯುವಕ ಸಂಘ ಹಾಗೂ ಸಮಾಜದ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಪೆಂಡಾಲ್ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಇತರೆ ಸಮಾಜದ ಬಾಂಧವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಸಂಘದ ಪರವಾಗಿ ಅಭಿವಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಒಟುಗಳು ಮತ್ತು ಅವರ ಪೋಷಕರು ತುಂಬಾ ಪ್ರಮುಖರು. ನಾವು ಹಾಗೂ ಅವರ ಸಂಬಂಧಿಕರಿಗೆ ಶ್ರೀ ಮಲ್ಲಿಕಾರ್ಜುನ ಯುವಕ ಸಂಘದ ಪರವಾಗಿ
ಹಾಗೂ ರಾಮಕ್ಷತ್ರಿಯ ಸಂಘದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಅಭಿವಂದನೆಯನ್ನು ಸಲ್ಲಿಸುತ್ತೇನೆ. ಗೊಂಬೆ ಆಟದಲ್ಲಿ ಗೊಂಬೆಗಳು ನೃತ್ಯ ಮಾಡುತ್ತವೆ, ಅಭಿನಯ ಮಾಡುತ್ತವೆ, ಆದರೆ ಅದರ ಸೂತ್ರಧಾರ ಮಾತ್ರ ತೆರೆಯ ಹಿಂದೆ ನಿಂತಿರುತ್ತಾನೆ, ಯಾರಿಗೂ ಕಾಣುವುದಿಲ್ಲ. ಹಾಗೆಯೇ ನಮ್ಮ ಈ ಕಾರ್ಯಕ್ರಮಕ್ಕೆ ಮಾರ್ಗದರ್ಶಕರಾಗಿದ್ದಂಥ ಶ್ರೀಯುತ ರಾಮದಾಸ್ ಸುಬ್ರಾಯ ನಾಯ್ಕ ಅವರಿಗೆ, ಹಾಗೆಯೇ ಈ ಕಾರ್ಯಕ್ರಮಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟಂತ ಶ್ರೀ ಅಶೋಕ್ ಸುಬ್ರಾಯ ನಾಯ್ಕ ಅವರೇ, ಹೊರ ಹಿಮಾಲಯವಿದ್ದರೆ ಏನು ಸಾರ್ಥಕ, ಊರಿನ ಯುವ ಜನತೆ ಮಲಗಿ ನಿದ್ರಿಸುತ್ತಿದ್ದಾರೆ. ಇದೇ ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನ. ಇದು ಕರುನಾಡಿನ ನಾಡಿಮಿಡಿತ.